ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ. ನಿಮ್ಮ ಕರ್ಮದ ಉದ್ದೇಶಗಳು ನಿಮ್ಮನ್ನು ಒಂದು ಉತ್ತಮವಾದ ಉದ್ದೇಶದ ದಡ ಸೇರಿಸಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡು ನಿಮ್ಮನ್ನೇ ಆಗಿರ್ಬೋದು, ನಿಮ್ಮ ಎದುರಿಗೆ ಇರುವ ಒಂದಿಷ್ಟು ಪರಿಸ್ಥಿತಿಗಳನ್ನು ಆಗಿರ್ಬೋದು ಎದುರಿಸಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಅವುಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಖಂಡಿತ ಗುರುವು, ನೀವು ನಂಬಿದ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಕೆಲವರ ಪ್ರಸ್ತುತ ಎನರ್ಜಿ ಪ್ರಕಾರ ಇಲ್ಲಿ ಬಾಬಾರವರ ಬಳಿ ಕೇಳಲಿಕ್ಕೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದೆ. ಬಾಬಾ, ನಾನು ಒಂದು ಮಾತು ಕೇಳಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಕೆಲವು ಬಾರಿ ಇದನ್ನು ನೀವು ಕೇಳಿರಲೂಬಹುದು ಅನ್ನೋ ರೀತಿಲಿ. ಆದರೆ ಎನರ್ಜಿ ಮಾತ್ರ ಇಲ್ಲಿ ನನಗೆ ಕನೆಕ್ಟ್ ಆಗ್ತಿದೆ. ಈ ರೀತಿ ನೀವು ಕೇಳಿರ್ಬೋದು, ಅದಕ್ಕೆ ಉತ್ತರನೂ ಕೂಡ ನಿಮಗೆ ಸಿಕ್ಕಿರ್ಬೋದು. ಅಲ್ಲಿ ಸಿಗದೇ ಇರೋ ಉತ್ತರ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಕನೆಕ್ಟ್ ಆಗ್ಬೋದು. ಕೆಲವು ಬಾರಿ ತಪ್ಪಾದ ವ್ಯಕ್ತಿಯ ಜೊತೆ ಯಾಕೆ ಪ್ರೀತಿ ಉಂಟಾಗತ್ತೆ? ಬಾಬಾ ಹೇಳ್ತಾ ಇದ್ದಾರೆ, ಮಗು ಅಂದರೆ ನಿಮ್ಗೆ ಆ ಎನರ್ಜಿ ಕನೆಕ್ಟ್ ಆಗೋದನ್ನು ನಾನು ಇಲ್ಲಿ ಈ ರೀತಿಯಾಗಿ ವಿವರಿಸ್ತಾ ಇದ್ದೀನಿ. ನೀನು ಒಬ್ಬಳೇ ಅಲ್ಲ ಇಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ಪ್ರತಿದಿನ ನನಗಿಂಥ ಪ್ರಶ್ನೆಗಳನ್ನು ಕೆಲವು ಜನ ಕೇಳ್ತಾನೆ ಇರ್ತಾರೆ. ಮಲಗುವಾಗ ಯಾರಿಗೂ ಕೇಳಿಸದ ಹಾಗೆ, ಕಾಣಿಸದ ಹಾಗೆ ಕಣ್ಣೀರಿನ ಮೌನದೊಂದಿಗೆ ನೀನು ನನ್ನನ್ನು ಕೇಳುವ ಪ್ರಶ್ನೆ ಇದೇ ಆಗಿರುತ್ತೆ. ನಾನು ಅವನನ್ನೇ ಇಲ್ಲ ಅವಳನ್ನೇ ಯಾಕೆ ಪ್ರೀತಿ ಮಾಡಿದೆ? ನನ್ನ ಜೀವನದಲ್ಲಿ ಅವರೇ ಯಾಕೆ ಬರಬೇಕಾಗಿತ್ತು? ಆ ವ್ಯಕ್ತಿಯ ಜೊತೆ ಯಾಕೆ ನನ್ನ ಮದುವೆ ಆಯಿತು? ಅನ್ನೋ ಒಂದಿಷ್ಟು ಕೆಲವು ಪ್ರಶ್ನೆಗಳು ನಿಮ್ಮನ್ನು ಇಲ್ಲಿ ಕಾಡ್ತಾ ಇದ್ದಾವೆ. ಅಂದರೆ ಇದು ನಿಮ್ಮ ಮನಸ್ಸಿನ ವೈಯಕ್ತಿಕ ಪ್ರಶ್ನೆಯಾಗಿದೆ. ಇದನ್ನು ನೀವು ಯಾರ ಹತ್ರನೂ ಕೇಳಿಲ್ಲ. ನೀವು ನಂಬಿದ ಗುರುವು ಭಗವಂತನಲ್ಲಿ ನಂಬಿಕೆ ಇಟ್ಟು ನೀವು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ. ಮುಂದೆ ಗುರುವಿನಿಂದ, ನೀವು ನಂಬಿದ ದೇವರಿಂದ ನಿಮಗೆ ಉತ್ತರನೂ ಕೂಡ ಸಿಗುತ್ತೆ. ಯಾಕಂದರೆ ನೀವು ಯಾವ ನಂಬಿಕೆ ಇಟ್ಟು ಗುರುವಿನಲ್ಲಿ ಸಂಪರ್ಕವನ್ನು ಬೆಳೆಸ್ತೀರೋ ಅದೇ ರೀತಿ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ಯಾಕಂದರೆ ಅವರ 11 ವಚನಗಳಲ್ಲಿ ಒಂದು ಭರವಸೆ ಕೂಡ ಆಗಿದೆ. ನೀನು ಏನೇ ಪ್ರಶ್ನೆ ಕೇಳಿದರೂ ನನ್ನ ಮೂಳೆಗಳೇ ನಿನಗೆ, ಅಂದರೆ ನನ್ನ ದೇಹದ ಎಲುಬುಗಳೇ ನಿನ್ನ ಜೊತೆ ಪ್ರತಿಸ್ಪಂದಿಸ್ತವೆ, ಮಾತನಾಡ್ತವೆ. ನೀನು ಯಾವ ರೀತಿ ನನ್ನ ಸಂಪರ್ಕವನ್ನು ಬಯಸ್ತೀಯೋ ಅದೇ ರೀತಿ ನಾನು ನಿನ್ನ ಜೊತೆ ಮಾತನಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಅವರೀಗ ಕೊಡ್ತಾ ಇದ್ದಾರೆ, ಈಗಿನ ಎನರ್ಜಿಗೆ ಕನೆಕ್ಟ್ ಆಗಿ. ಕೆಲವು ಬಾರಿ ಆತ ಅಂದರೆ ನೀವು ಇಷ್ಟಪಟ್ಟ ವ್ಯಕ್ತಿ, ಅದು ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು, ನಿಮ್ಮ ವಿಚಾರಕ್ಕೆ ರೆಸನೇಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ರೀತಿ ಹೇಳ್ತಾ ಹೋಗ್ತೀನಿ. ತಪ್ಪು ಅಂತ ಹೇಳಿ ತಿಳಿದ್ರೂ ಕೂಡ ಅವನ ಹಿಂದೆ ಯಾಕೆ ನಿಮ್ಮ ಮನಸ್ಸು ಓಡ್ತದೆ? ಅಂದರೆ ಅವರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ, ಅದನ್ನು ನೀವು ಮರೆಮಾಚ್ತಾ ಇದ್ದಾರೆ, ಅದನ್ನು ಒಪ್ಕೊಳ್ಳೋಕೆ ನೀವು ತಯಾರಿಲ್ಲ. ಯಾಕಂದರೆ ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆ. ಅದನ್ನು ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಹ ಅಂತಾರೆ. ನಿಮ್ಮಲ್ಲಿರುವ ಕೊರತೆಗಳನ್ನು ಹುಡುಕ್ತಿದ್ದೀರಾ. ನೀವು ಇಂತಹ ಸಮಯದಲ್ಲಿ ಒಂಟಿಯಾದಾಗ ನಿಮಗೆ ಪ್ರೀತಿಯಲ್ಲ, ಒಂದು ಆಸರೆ ಬೇಕಾಗಿರುತ್ತೆ. ಯಾರಾದರೂ ಇಂತಹ ಸಮಯದಲ್ಲಿ ಯಾರಾದರೂ ಸ್ವಲ್ಪ ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ಬೇಕು ಅನ್ನೋದು ನಿಮ್ಮ ಒಂದು ವಿಚಾರ ಆಗಿರುತ್ತೆ. ಆಗ ಅದನ್ನು ನೀವು ಪ್ರೀತಿ ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀರ. ಯಾರೋ ಬಂದು ಸ್ವಲ್ಪ ಕಾಳಜಿ ತೋರಿಸಿ ನಿಮ್ಮ ಬಗ್ಗೆ ಒಂದಿಷ್ಟು ಏನೋ ಒಂದು ರೀತಿಯಲ್ಲಿ ಪರಿವರ್ತನೆ ತಂದ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಭರವಸೆಗೆ ನಿಂತ ತಕ್ಷಣ ನಿಮಗೇನು ಅನಿಸುತ್ತೆ, ಅದು ಪ್ರೀತಿ ಅನ್ನೋ ರೀತಿಯಲ್ಲಿ ನೀವು ಭ್ರಮೆಗೆ ಒಳಪಡ್ತೀರಾ. ಅದು ಪ್ರೀತಿಗಿಂತ ಹೆಚ್ಚಾಗಿ ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ನೀವು ಪ್ರೀತಿ ಅಂತೇಳಿ ತಪ್ಪಾಗಿ ಕೂಡ ಕೆಲವರು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಂತ ನೀವು ಅವರನ್ನು ಪ್ರೀತಿ ಮಾಡ್ತಾ ಇರೋದು ತಪ್ಪಲ್ಲ, ಅದನ್ನು ಭಾವಿಸ್ತಾ ಇರೋದು ತಪ್ಪಲ್ಲ. ಆದರೆ ಅದು ಕೆಲವು ಬಾರಿ ಪ್ರೀತಿಗಿಂತ ಮೊದಲು ನಿಮ್ಮ ಒಂಟಿತನ, ಅಂದರೆ ಆ ಒಂಟಿತನದ ಸಮಯದಲ್ಲಿ ಅವ್ರು ಸಿಕ್ಕಿರ್ತಾರಲ್ಲ, ಅವರು ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ ಅಂದರೆ ಅದನ್ನು ನೀವು ಯೋಚಿಸದೆ ಅದನ್ನು ಪ್ರೀತಿ ಅಂತೇಳಿ ಅಂದ್ಕೊಂಡ್ಬಿಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದೇ ಆಗಿದ್ದು ನಿಮ್ಮ ಜೀವನದಲ್ಲಿ. ಅವರ ಕಾಳಜಿನ ಕಂಡ ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೆ, ಇದೇ ವ್ಯಕ್ತಿ ನನ್ನ ಜೀವನ ಬದಲಾಯಿಸ್ತಾರೆ ಅಂತೇಳಿ. ಆದರೆ ಕೆಲವು ಬಾರಿ ಇಲ್ಲೇ ಬಹಳ ಜನ ತಪ್ಪು ಮಾಡ್ತಾ ಇರೋದು ಅನ್ನೋ ರೀತಿಲಿ. ಒಬ್ಬ ವ್ಯಕ್ತಿ ನೊಂದ ನಿಮ್ಮ ಜೀವನಕ್ಕೆ ಒಂದು ಕಾಳಜಿಯನ್ನು ತೋರಿದ ಕ್ಷಣ ಅದೇ ನಿಜವಾದ ಬೆಳಕು ತಂದಿರುವ, ಅಂದರೆ ಸೂರ್ಯ ಅನ್ನೋ ರೀತಿಲಿ ನೀವು ನೋಡಿದ್ದು ಅದು ತಪ್ಪು ಅನ್ನೋ ರೀತಿಲಿ ಬರ್ತದೆ. ಅದಕ್ಕೆ ಇವತ್ತಿನ ದಿನ ನಿಮ್ಮ ಪರಿಸ್ಥಿತಿ ಈಗ ಒಂದಿಷ್ಟು ಪ್ರೀತಿ ನಾನು ಮಾಡಿದ್ದೆ ಅದರಲ್ಲಿ ನನಗೆ ಮೋಸ ಆಯಿತು ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಹೃದಯಕ್ಕೆ ಹೇಗೆ ಅರ್ಥ ಮಾಡಿಸ್ಬೇಕು? ಯಾಕಂದರೆ ನಿಮ್ಮ ಹೃದಯ ಸತ್ಯ ನೋಡ್ತಾ ಇಲ್ಲ, ಅದು ಕೇವಲ ಭರವಸೆ ನೋಡ್ತಾ ಇದೆ, ಕಾಳಜಿ ನೋಡ್ತಾ ಇದೆ. ಅದು
ಆ ವ್ಯಕ್ತಿಯನ್ನು ಅಂದರೆ ಆ ಮನುಷ್ಯನನ್ನು ನೋಡೋದಿಲ್ಲ, ಆ ವ್ಯಕ್ತಿಯ ಒಂದು ಒಳಗೆ ಅಡಗಿರುವ ತನ್ನ ಕನಸುಗಳನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಆ ವ್ಯಕ್ತಿಯ ಜೊತೆ ನೀವೇನೊಂದಿಷ್ಟು ಕನಸುಗಳನ್ನು ಕಂಡಿದ್ದೀರಲ್ಲ, ಅದನ್ನು ಮಾತ್ರ ಆ ಹೃದಯ ಗಮನಿಸ್ತಾ ಇದೆ. ಅದು ಆ ವ್ಯಕ್ತಿ ಹೇಗೆ ಏನು ಅಂತ ನೋಡ್ತಾ ಇಲ್ಲ. ನೀವು ಅವರ ಜೊತೆ ಏನೆಲ್ಲ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಕನಸು ಕಂಡಿದ್ರಲ್ಲ, ಆ ಕನಸಿನ ಕಡೆ ಮಾತ್ರ ಆ ಹೃದಯ ಫೋಕಸ್ ಮಾಡ್ತಾ ಇದೆ. ಹಾಗಾಗಿ ಕೆಲವು ಬಾರಿ ನೀವು ಅವರ ತಪ್ಪುಗಳನ್ನು ಇಗ್ನೋರ್ ಮಾಡ್ತೀರಾ. ಅಂದರೆ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ನೀವು ಆ ತಪ್ಪುಗಳನ್ನು ಇಗ್ನೋರ್ ಮಾಡಿ ಅವ್ರು ಬೇಕು ಅನ್ನೋ ರೀತಿಯಲ್ಲಿ ಅವರನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀರಾ. ಇದು ಕೂಡ ಕೆಲವೊಂದು ಸಾರಿ ನಿಮ್ಮ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಅವ್ರು ತಪ್ಪು ಮಾಡೋದು ನಿಮಗೆ ಕಾಣಿಸ್ತಾ ಇದೆ, ಅವರು ನಿಮಗೆ ಮೋಸ ಮಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆ. ಆದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಅವ್ರು ಇವತ್ತಲ್ಲ ನಾಳೆ ಬದಲಾಗ್ತಾರೆ ಅಂತ ಹೇಳಿ. ನೀವು ಕಾಯ್ತಾ ಇದ್ದೀರಾ. ಅಂದರೆ ನಾನು ಆ ವಿಚಾರಗಳನ್ನು ಇಗ್ನೋರ್ ಮಾಡಿ ಮುಂದುವರೆದ್ರೆ ಖಂಡಿತ ಅವರು ನಾಳೆ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿಲಿ. ಇವತ್ತು ಪ್ರೀತಿ ಮಾಡ್ತಾ ಇಲ್ಲ, ಆದರೆ ನಾಳೆ ಖಂಡಿತ ಅವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ. ಅಂದರೆ ನೀವು ಅದನ್ನು ನಿಮಗೆ ಮನವರಿಕೆ ಮಾಡಿಸ್ತಾ ಇದ್ದೀರಾ. ಇದು ತಪ್ಪಂತ ಅಲ್ಲ, ಆದರೆ ಅತಿ ಆದರೆ ಅಮೃತನೂ ವಿಷ. ಅಂದರೆ ಅತಿಯಾಗಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಅತಿಯಾಗಿ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಸ್ಥಾನ ಮಾನ ಗೌರವ ನೀವೇನು ಅಂತೇಳಿ ನೀವು ಮರೆತು ಬಿಡಬೇಕು ಅನ್ನೋ ರೀತಿಯಲ್ಲಿ ಅವರು ನಿಮಗೆ ನೋಡ್ತಾ ಇದ್ದಾರೆ ಅಂದಾಗಲೂ ಕೂಡ ನೀವು ಈ ನಿರೀಕ್ಷೆ ಇಟ್ಟಿದ್ದೀರಾ ಅಂದರೆ ಅದು ಖಂಡಿತ ತಪ್ಪು. ಅದಕ್ಕೆ ನೀವೇನು ನಿರೀಕ್ಷೆ ಇಟ್ಟಿದ್ದೀರಲ್ಲ ಬದಲಾವಣೆ ಆಗ್ತಾರೆ, ಇವತ್ತಲ್ಲ ನಾಳೆ ಅವರು ಸುಧಾರಿಸ್ಕೊಳ್ತಾರೆ, ಅವರು ಬೆಳೆದು ಬಂದಿದ್ದು ಒಂದು ನಡೆನುಡಿ ಇರ್ಬೋದು, ಇಲ್ಲ ಒಂದಿಷ್ಟು ವಿಚಾರಗಳು ಅವ್ರ ಜೀವನದಲ್ಲಿ ತುಂಬ ಸಮಸ್ಯೆ ಉಂಟು ಮಾಡಿದ್ವು, ಅದಕ್ಕೋಸ್ಕರ ಆ ಆಘಾತದಲ್ಲಿದ್ದಾರೆ, ಹಾಗಾಗಿ ಈಗ ಆ ರೀತಿ ಮನಸ್ಸು ಕಿರಿಕಿರಿ ಆಗಿದೆ ಅವರಿಗೆ ಅನ್ನೋ ರೀತಿಲಿ ಆದರೆ ಅದು ನಿಮಗೆ ಅರ್ಥ ಆಗುತ್ತೆ. ಅಂಥವ್ರು ಬದಲಾಗ್ತಾರೆ. ಅದೇ ಅವರ ವ್ಯಕ್ತಿತ್ವನೇ ಅಂಥದ್ದು. ತಪ್ಪು ಮಾಡೋದು ಮತ್ತು ಆ ತಪ್ಪನ್ನು ಮುಚ್ಚಾಕೋದು, ಮತ್ತೆ ಕ್ಷಮೆ ಯಾಚಿಸೋದು, ಮತ್ತು ನಾಳೆ ಬೆಳಗ್ಗೆ ಅದೇ ತಪ್ಪು ಮಾಡೋದು, ಈ ರೀತಿ ಮಾಡ್ತಾ ಇದ್ರು ಅಂಥವ್ರಿಗೆ ಅವಕಾಶ ಕೊಡ್ತಾ ಇದ್ದೀರಲ್ಲ, ಇದು ನಿಮ್ಮನ್ನು ನೀವೇ ಅಂದರೆ ನಿಮ್ಮ ಸ್ವಮೌಲ್ಯವನ್ನು ನೀವು ಕಳ್ಕೊಳ್ತಾ ಇರೋದನ್ನು ತೋರಿಸ್ತಾ ಇದೆ. ಅಂದರೆ ನೀವು ಅವನನ್ನಲ್ಲ, ಅಂದರೆ ಅವಳನ್ನಲ್ಲ, ಅಂದರೆ ಎರಡು ಎನರ್ಜಿ ಇಲ್ಲಿ ನಾನು ಕನೆಕ್ಟ್ ಮಾಡ್ತಿದ್ದೇನೆ. ಅಂದರೆ ಅವನ ಭವಿಷ್ಯದ ನೋಟದ ಜೊತೆ ಪ್ರೀತಿ ಮಾಡ್ತಾ ಇದ್ದೀರಾ. ಇಲ್ಲಿ ಈ ಮಾತುಗಳು ನಿಮ್ಮ ಮನಸ್ಸಿಗೆ ನಾಡ್ತಾ ಇದೆ. ಆದರೂ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು, ಒಳ್ಳೆಯ ಜನರು ಕೆಲವು ಬಾರಿ ತಪ್ಪಾದ ವ್ಯಕ್ತಿಗಳನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ, ಯಾಕೆ ಒಳ್ಳೆಯವರು ಅಂತಹ ಒಂದು ಕೆಟ್ಟವರ ಕಡೆನೇ ಆಕರ್ಷಣೆ ಆಗ್ತಾರೆ? ಇದು ಕೆಲವರ ಒಂದು ಪ್ರಶ್ನೆಯಾಗಿದೆ ಈಗಿನ ಮನಸ್ಥಿತಿಗೆ ಅನುಸಾರವಾಗಿ. ಯಾಕಂದರೆ ಒಳ್ಳೆಯ ಜನರು ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನೇ ಹುಡುಕ್ತಾರೆ. ಅಂದರೆ ನೀವು ಹೇಗಿದ್ದೀರೋ ಹಾಗೆ ಅವರನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂದರೆ ಸುಳ್ಳು ಹೇಳುವವರಿಗೆ ಒಂದಿಷ್ಟು ಆಕರ್ಷಣೆ ಆಗಿಬಿಡ್ತಾರೆ, ಸುಳ್ಳನ್ನೇ ನೋಡ್ತಾನೆ. ಹಾಗೆ ನೀವು ಕೂಡ ಒಳ್ಳೆಯದನ್ನೇ ಹುಡುಕ್ತಾ ಇರ್ತೀರ. ಹಾಗಾಗಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ನೋಟ ತೋರಿದ ತಕ್ಷಣ ನೀವು ಅದಕ್ಕೆ ಕನೆಕ್ಟ್ ಆಗಿಬಿಡ್ತೀರ, ಅವರು ಹೌದು ಒಳ್ಳೆಯದು ಅನ್ನೋ ರೀತಿಯಲ್ಲಿ. ಅದರಿಂದ ನಿಮಗೆ ಒಂದಿಷ್ಟು ಸಾಕಷ್ಟು ವಂಚನೆ ಸಿಕ್ಕಿದೆ. ಹಾಗಂದ ಮಾತ್ರಕ್ಕೆ ಒಳ್ಳೆಯರಾಗಿರೋದು ತಪ್ಪು ಅಂತ ಅಲ್ಲ. ಗೊತ್ತಿದ್ದು ಕೆಲವರ ಬಳಿ ಅತಿಯಾಗಿ ಒಳ್ಳೆಯತನ ತೋರಿಸೋದು ತಪ್ಪು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ ಪ್ರತಿಯೊಂದು ಕೂಡ. ಅಂದರೆ ಇಲ್ಲಿ ನಿಮ್ಮ ನಮ್ರತೆ ಎಷ್ಟಿರಬೇಕು ಕೆಲವರ ವಿಚಾರದಲ್ಲಿ, ಅಂದರೆ ಅವರು ಅದಕ್ಕೆ ಅರ್ಹರ ಅನ್ನೋದನ್ನು ನೋಡಿಕೊಂಡು ನಿಮ್ಮ ವಿನಮ್ರತೆ ಒಂದು ಒಳ್ಳೆಯತನವನ್ನು ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಯಾರೋ ಬಂದರು ದಿಢೀರೇನೆ ನಿಮ್ಮ ಜೀವನದಲ್ಲಿ ಕಾಳಜಿ ತೋರಿಸೋ ಹಾಗೆ ಮಾಡಿದರು, ನಂತರ ನಿಮ್ಮ ಮನಸ್ಸನ್ನು ಒಡೆದ್ರು, ನಂತರ ಅವರು ನಿಮ್ಮನ್ನು ಬಿಟ್ಟು ಹೋದರು. ಈ ರೀತಿಯಾಗಿ ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿಕೊಳ್ಳುವಷ್ಟು ಒಳ್ಳೆಯವರಾಗಿರಬಾರ್ದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಂತ ಅವ್ರು ನಿಮ್ಮ ಜೀವನಕ್ಕೆ ಬಂದರು, ನಿಮಗೊಂದು ಪಾಠ ಕಲಿಸಿದ್ರು, ಅದರಿಂದ ನೀವು ಪಾಠ ಕಲಿತ್ರೋ ಇಲ್ಲ ಕೊರಗ್ತಾ ಇದ್ರು, ಒಟ್ಟಾರೆಯಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರಲ್ವ, ಈಗ ನನ್ನಲ್ಲೇ ಏನಾದರೂ ಕೊರತೆ ಇದೆಯಾ ಅನ್ನೋ ರೀತಿಯಲ್ಲಿ ನೀವು ನಿಮಗೆ ಹೇಳ್ಕೊಳ್ತಾ ಇರ್ಬೋದು. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದು ನಿಮ್ಮ ಭ್ರಮೆ. ಯಾಕಂದರೆ ಅವರು ದೂರ ಆದರೂ ಅಂದ ಮಾತ್ರಕ್ಕೆ ಅವರಲ್ಲಿ ತಪ್ಪಿರೋದಿಲ್ಲ ಅಂತಲ್ಲ. ಕೆಲವು ಬಾರಿ ಕೆಲವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಕೊರತೆ ಇದೆ ಅಂತ ಅಲ್ಲ, ಅವರಿಗೆ ನಿಮ್ಮ ಜೊತೆ ಇರುವ ಅರ್ಹತೆ ಇಲ್ಲ ಅಂತೇಳಿ ಅರ್ಥ. ಇಂಥ ಸಂದರ್ಭದಲ್ಲಿ ಅವರನ್ನು ಬಿಟ್ಟು ಹೋದಾಗಲೂ ಕೂಡ ಅವರ ನೆನಪು ಆಗ್ತದೆ, ಬಹಳ ನೆನಪು ಬರ್ತಾ ಇದೆ ನಿಮಗೆ. ಇಲ್ಲಿ ಅವರ ನೆನಪು ನಿಮಗೆ ಕಡಿಮೆ ಬರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಜೊತೆಗಿನ ಭಾವನೆ ಅಂದರೆ ಅನುಭವ ಹೆಚ್ಚಾಗಿ ನಿಮ್ಮನ್ನು ಕಾಡ್ತಾ ಇದೆ. ಅಂದರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಕಳೆದ ಒಂದಿಷ್ಟು ಕ್ಷಣಗಳು, ನೀವಿಬ್ಬರು ಸೇರಿ ಕಟ್ಕೊಂಡ ಒಂದು ಭವಿಷ್ಯದ ಒಂದು ಒಳ್ಳೆಯ ಯೋಜನೆಗಳು, ಇವುಗಳು ನಿಮ್ಮ ಜೀವನಕ್ಕೆ ತುಂಬ ನೋವು ಕೊಡ್ತಾ ಇದ್ದಾವೆ. ಅಂದರೆ ನೀವು ಮದುವೆ ಆದ್ರಿ, ಒಂದಿಷ್ಟು ಎಲ್ಲಿತಗಳನ್ನು ಕಂಡ್ರಿ, ಒಂದಿಷ್ಟು ಪರಿಸ್ಥಿತಿಗಳನ್ನು ಸಂಭಾಳಿಸಿದ್ರಿ, ತುಂಬ ಚೆನ್ನಾಗಿದ್ರಿ. ಆದರೆ ಯಾರೋ ಬಂದು ಮಧ್ಯ ಪ್ರವೇಶ ಮಾಡಿದ್ರು, ಅವರು ನಿಮ್ಮ ಮನೆಯವರೇ ನಿಮ್ಮ ಪ್ರೀತಿ ಕಾಳಜಿನ ತಿರಸ್ಕಾರ ಮಾಡಿ ಅವ್ರ ಜೊತೆ ಈಗ ಮೂವ್ ಮಾಡಲಿಕ್ಕೆ ಶುರು ಮಾಡಿದಾಗ ನಿಮಗೇನು ಅನಿಸುತ್ತೆ, ನನ್ನಲ್ಲೇ ಏನೋ ಕೊರತೆ ಇತ್ತಾ ಅನ್ನೋ ರೀತಿಲಿ ನೀವು ನಿಮ್ಮನ್ನೇ ಕುಗ್ಗಿಸ್ಕೊಳ್ಳೋದು ಬೇಡ, ನಿಮ್ಮಲ್ಲಿ ನೀವು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು ಬೇಡ. ಅದು ಅವರ ದುರ್ಬಲತೆ ಆಗಿದೆ. ಅಂದರೆ ಅವರು ಎಷ್ಟೇ ಒಳ್ಳೆತನ ಕೊಟ್ಟರು ಕೂಡ ಅದರಲ್ಲಿ ಏನೋ ಹುಡುಕ್ತಾರೆ ಅನ್ನೋ ರೀತಿಲಿ ಅವ್ರ ಮನಸ್ಸು ತುಂಬ ಚಂಚಲ ಇರ್ಬೋದು, ಇಲ್ಲ ಅಂದರೆ
ಅವರು ಇನ್ನೊಬ್ಬರ ಕಡೆ ಬೇಗನೆ ಆಕರ್ಷಣೆ ಆಗ್ಬೋದು, ಇಲ್ಲ ಅವ್ರ ಎದುರಿಗೆ ನಿಂತಿರುವ ವ್ಯಕ್ತಿ ಏನಿದಾರಲ್ಲ ಅವರು ಇವರನ್ನು ಪಡ್ಕೊಳ್ಳೇಬೇಕು ಅನ್ನೋ ಹಂಬಲದಲ್ಲಿ ನಿಮ್ಮ ಮೇಲೆ ಅವರನ್ನು ಯಾವುದೋ ರೀತಿಯಲ್ಲಿ ಎತ್ತಿ ಕಟ್ಟುವ ಮೂಲಕ ನಿಮ್ಮಲ್ಲಿ ಭಿನ್ನಾಭಿಪ್ರಾಯವನ್ನು ತಂದು ಅವರ ವಶಕ್ಕೆ ಅವರನ್ನು ತಗೊಂಡಿರ್ಬೋದು. ಇಲ್ಲಿ ಇಂಥದ್ದು ನಡೆಯಲ್ಲ ಅಂತ ಇಲ್ಲ. ಮನುಷ್ಯ ನೀಚ ಮಟ್ಟಕ್ಕೂ ಇಳಿಬೋದು, ಒಂದು ಒಳ್ಳೆಯ ಮಟ್ಟಕ್ಕೂ ಏರ್ಬೋದು. ಎರಡೂ ಗುಣಗಳು ಅವನಲ್ಲಿರುತ್ತೆ. ಅಂದರೆ ಮನುಷ್ಯನ ಒಳಗೆ ರಾಕ್ಷಸನೂ ಇರ್ತಾನೆ, ಹಾಗೆ ದೇವಪುರುಷನೂ ಇರ್ತಾನೆ. ಯಾವಾಗ ಯಾವ ರೀತಿ ಒಂದು ಪರಿವರ್ತನೆ ಅವರು ತಗೊಳ್ಳಬಹುದು, ಯಾಕಂದರೆ ಇಲ್ಲಿ ಅವರಿಗೆ ಯಾವ ರೀತಿ ಜನರು ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಮೇಲೆ ಆ ಮನಸ್ಸು ಜಾಗೃತವಾಗುತ್ತೆ. ಅಂದರೆ ಒಳ್ಳೆಯ ಜನರು, ನೀವು ಒಳ್ಳೆಯವರಾಗಿ ಅವರಿಗೆ ಕನೆಕ್ಟ್ ಆಗಿದ್ರಿ, ನಿಮ್ಮ ಜೊತೆ ಅವರು ಒಂದೇ ಒಳ್ಳೆಯ ರೀತಿಯಲ್ಲಿ ಮೂವ್ ಮಾಡ್ತಾಯಿದ್ರು. ಈಗ ಅವರಿಗೆ ರಾಕ್ಷಸತ್ವ ಗುಣ ಇರುವ, ಅಂದರೆ ನಿಮ್ಮಿಂದ ಬೇರೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ರಾಕ್ಷಸತ್ವ ಗುಣನೇ ತೋರಿಸುತ್ತೆ. ಅಂಥವರು ಕನೆಕ್ಟ್ ಆದಾಗ ಅವರ ಒಂದಿಷ್ಟು ಮಾತಿಗೆ ಅವರು ಆಕರ್ಷಣೆಯಾಗಿ ನಿಮ್ಮನ್ನು ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ನೋವು ನಿಮ್ಮನ್ನು ತುಂಬ ಕಾಡ್ತಾ ಇದೆ. ಏನು ಮಾಡಬೇಕು? ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮದೇ ಸ್ವಂತ ವಿಚಾರ ಆಗಿರ್ಬೋದು. ನೀವೀಗ ಆ ಒಂದು ಪ್ರೀತಿ, ವೈಯಕ್ತಿಕ ವಿಚಾರ ಎರಡೂ ಕನೆಕ್ಟ್ ಆಗ್ತದೆ. ನೀವು ಈ ನೋವಲ್ಲಿ ಇದ್ದೀರಾ ಅಂದರೆ ನಿಮ್ಮ ಮಗು ಆಗಿರ್ಬೋದು, ಅದು ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಯಾರೋ ಬಂದರು ದಿಢೀರನೇ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಬೆಳೀತೋರು, ಈಗ ಮದುವೆ ಮಾಡಿಕೊಂಡ್ರು, ಇಲ್ಲ ಅಲ್ಲಿಂದ ಮತ್ತೆ ಬೇರೆ ಆದರು. ಈ ರೀತಿ ಒಂದಿಷ್ಟು ಪರಿಸ್ಥಿತಿಗಳನ್ನು ನಿಮ್ಮ ಕುಟುಂಬ ಎದುರಿಸ್ತಾ ಇದೆ. ಇಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ವಿಚಲಿತ ಆಗಿಬಿಟ್ಟಿದೆ. ಅಂದರೆ ಯೋಚನೆಯೇ ಮಾಡೋಕ್ಕೆ ಸಮಯ ಕೊಡಲಿಲ್ಲ, ಎಲ್ಲ ಮುಗ್ದು ಹೋಗ್ಬಿಡ್ತು ಅನ್ನೋ ರೀತಿಲಿ ನಡೆದಿದೆ. ಇದು ನಿಮಗೆಲ್ಲೋ ಒಂದು ರೀತಿಲಿ ತುಂಬ ನೋವು ಕೊಡ್ತಾ ಇದೆ. ಹೇಗೆಲ್ಲ ಆಗ್ಬಿಡ್ತಲ್ಲ, ನಾವು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಆದರೂ ನಡೆದೋಯ್ತು. ಇದು ದುಡುಕಿನ ನಿರ್ಧಾರ ಆಗಿರುತ್ತೆ ಕೆಲವೊಂದು ಸಾರಿ. ಇಲ್ಲ ನಿಮಗೆ ಅಂದರೆ ನಿಮ್ಮ ಮಗುವಿಗೆ ಕನೆಕ್ಟ್ ಆಗಿರುವ ವ್ಯಕ್ತಿ ಒಂದಿಷ್ಟು ರಾಕ್ಷಸತ್ವವನ್ನು ಅಲ್ಲಿ ತೋರಿಸಿರ್ತಾರೆ. ಅಂದರೆ ನಿಮ್ಮಿಂದ ಅವರನ್ನು ಕಸ್ಕೊಳ್ಬೇಕು ಅನ್ನೋ ರೀತಿಲಿ ಕಸ್ಕೊಂಡು ಹೋಗಿರ್ಬೋದು ಅನ್ನೋ ರೀತಿಲೂ ಕಾಣಿಸ್ತಾ ಇದೆ. ಇಲ್ಲ ಅಂದರೆ ಅದು ಪ್ರಾರಬ್ಧ ಕರ್ಮನೂ ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಇಲ್ಲಿ ನಿಮಗೆ ಆ ನೋವು ಸಿಗಬೇಕಾಗಿತ್ತು ಪಾಠದ ಮೂಲಕ, ಇಲ್ಲಿ ನೀವೇನೋ ಕಲಿಯಬೇಕಾಗಿತ್ತು, ಆ ನೋವನ್ನು ನೀವು ಅನುಭವಿಸ್ಬೇಕಾಗಿತ್ತು ಅನ್ನೋ ರೀತಿಲಿ. ಈ ಒಂದು ನೋವಿನಿಂದಲೇ ತಾನೇ ನೀವೊಂದು ಪರಿವರ್ತನೆ ತಗೊಂಡಿದ್ದು. ಈಗ ಯಾರ ಬಗ್ಗೆನೂ ಆದರೂ, ಇಲ್ಲಿ ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನೀವು ಯಾರ ಬಗ್ಗೆನಾದರೂ ಮಾತಾಡಲಿಕ್ಕೆ ಈಗ ಹಿಂಜರಿತೀರ. ಹಿಂದೆ ಹಾಗಲ್ಲ, ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿಲ್ಲ, ಆದರೆ ಇವಾಗ ಹಿಡ್ತಾ ಬಂದಿದೆ. ಯಾಕಂದ್ರೆ ನಮ್ಮ ಮನೇಲಿ ಆ ಸಮಸ್ಯೆ ಉಂಟಾದಾಗಲೇ ನಮ್ಗೆ ನಾಲ್ಗೆ ಮೇಲೆ ಹಿಡ್ತಾ ಬರೋದು. ಈ ಪಾಠ ನೀವು ಕಲಿಬೇಕಾಗಿತ್ತು ಅನ್ನೋ ರೀತಿಲೂ ಕೂಡ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ನಿಮಗೆ ನೋವಾಗುತ್ತೆ ಏನೋ ಗೊತ್ತಿಲ್ಲ, ಬಂದಿರೋ ವಿಚಾರವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೆ. ಅಂದರೆ ನಿಮ್ಮದೇ ಆದ ಒಂದು ನಡವಳಿಕೆ ಇಲ್ಲಿ ಈ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ ಅಷ್ಟೇ. ಅಂದರೆ ಇಲ್ಲಿ ಇನ್ನೊಂದು ಮಾತು ನಿಮ್ಮ ಮನಸ್ಸಿಗೆ ಬರ್ತಾ ಇದೆ, ಆ ವ್ಯಕ್ತಿ ತಪ್ಪಾಗಿದ್ದರೆ ನೋವು ನನಗೆ ಯಾಕೆ ಆಗ್ತಾ ಇದೆ ಇಷ್ಟೊಂದು. ಅಂದರೆ ನೀವು ಕೇವಲ ಆ ವ್ಯಕ್ತಿಯನ್ನು ಕಳ್ಕೊಂಡಿರಲಿಲ್ಲ, ನಿಮ್ಮ ಕನಸುಗಳನ್ನು ಕಳ್ಕೊಂಡಿದ್ರಿ. ಯಾಕಂದರೆ ನೀವು ಅವ್ರ ಜೊತೆ ಕನಸನ್ನು ಕಟ್ಕೊಂಡಿದ್ರಿ ಅಲ್ವಾ, ಆ ಕನಸುಗಳನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ಒಂದಿಷ್ಟು ಭರವಸೆಯನ್ನು ಕಳ್ಕೊಂಡಿದ್ದೀರಾ, ನಂಬಿಕೆಯನ್ನು ಅವ್ರ ಮೇಲಿಟ್ಟು ಕಳ್ಕೊಂಡಿದ್ದೀರಾ, ನಿಮ್ಮ ಭಾವನೆಗಳನ್ನು ಕಳ್ಕೊಂಡಿದ್ದೀರಾ, ನಿಮ್ಮ ಆಸೆಯ ಒಂದಿಷ್ಟು ಅವ್ರ ಜೊತೆ ಕಟ್ಕೊಂಡಿದ್ದೀರಲ್ಲ, ಭವಿಷ್ಯ ಹೀಗೆ ಇರಬೇಕು ಅಂಥೇಳಿ ಆ ಕನಸುಗಳನ್ನು ನೀವು ಕಳ್ಕೊಂಡಿದ್ದೀರಲ್ವ. ಆ ಭವಿಷ್ಯದ ಒಂದು ರೂಪುರೇಷೆಯ ರೇಖೆಯನ್ನು ಹಾಕ್ಕೊಂಡಿದ್ದೀರಲ್ಲ, ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ರೀತಿಲಿ ಆ ಸುಂದರ ಭವಿಷ್ಯವನ್ನು ನೀವೀಗ ಕಳ್ಕೊಂಡಿದ್ದೀರ. ಈ ರೀತಿ ಆದಾಗ ಕೆಲವು ಬಾರಿ ನೀವು ಬಹಳ ಕಷ್ಟ ಆಗುತ್ತೆ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ, ಮೂವ್ ಆನ್ ಆಗಲಿಕ್ಕೆ. ಆದರೆ ಹಾಗಾಗಿ ಇಲ್ಲಿ ನೀವು ಆ ವ್ಯಕ್ತಿಯಿಂದ ಮಾತ್ರ ವಿದಾಯ ಹೇಳ್ತಾ ಇಲ್ಲ, ತಗೊಳ್ತಾ ಇಲ್ಲ. ನೀವಿಲ್ಲಿ ನಿಮ್ಮ ಕನಸುಗಳಿಗೆ ವಿದಾಯ ಹೇಳ್ತಾ ಇದ್ದೀರಾ. ಅಂದರೆ ಅವ್ರ ಜೊತೆ ನೀವು ಕಟ್ಕೊಂಡ ಕನಸುಗಳಿಗೂ ಕೂಡ ನೀವು ವಿದಾಯ ಹೇಳಿದಾಗೆ ಅಲ್ವಾ. ಅವರು ನಿಮ್ಮ ಜೀವನದಿಂದ ಒಂದಿಷ್ಟು ದೂರ ಆದಾಗ, ಇಲ್ಲ ಈ ರೀತಿ ಒಂದಿಷ್ಟು ಒಂದು ಯಾವುದೋ ಒಂದು ವಿಚಾರ ಎದುರಿಗೆ ಬಂದು ಅಂತರ ಕಂಡುಕೊಂಡಾಗ ನಿಮ್ಮ ಒಂದಿಷ್ಟು ಕನಸುಗಳಿಗೆ ನೀವು ವಿದಾಯ ಹೇಳುವಂಥ ಸಂದರ್ಭ ಎದುರಾಗಿದೆ. ಹಾಗಾದರೆ ನೀವಿಲ್ಲಿ ಆ ವ್ಯಕ್ತಿಯನ್ನು ತಪ್ಪು ಅಥವಾ ಒಳ್ಳೆಯವರು ಅಂತ ಹೇಳಿ ಹೇಗೆ ತಿಳಿಬೋದು? ಅಂದರೆ ಇಲ್ಲಿ ತಪ್ಪಾದ ವ್ಯಕ್ತಿ ನಿಮಗೆ ಕನೆಕ್ಟ್ ಆದಾಗ, ಸರಿಯಾದ ವ್ಯಕ್ತಿ ನಿಮಗೆ ಕನೆಕ್ಟ್ ಆದಾಗ ಒಂದಿಷ್ಟು ವ್ಯತ್ಯಾಸಗಳು ಕಾಣಿಸ್ತವೆ. ಅಂದರೆ ತಪ್ಪಾದ ವ್ಯಕ್ತಿ ಕನೆಕ್ಟ್ ಆದಾಗ ಅವರು ಯಾವಾಗಲೂ ನಿಮ್ಮನ್ನು ತಪ್ಪಿನ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಸರಿಯಾದ ವ್ಯಕ್ತಿ ನಿಮಗೆ ಕನೆಕ್ಟ್ ಆದಾಗ ಅವರು ಯಾವಾಗಲೂ ನಿಮಗೊಂದು ಕ್ಲಾರಿಟಿ ಕೊಡ್ತಾರೆ, ಸ್ಪಷ್ಟತೆ ಕೊಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ತಪ್ಪಾದ ವ್ಯಕ್ತಿ ನಿಮ್ಮ ಸಂಬಂಧದ ಬಗ್ಗೆ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು ಅನುಮಾನ ಒಂದು ಬರುವ ಹಾಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಅನುಮಾನ ಬರುವ ಹಾಗೆ ಮಾಡ್ತಾರೆ ಕೊನೆಗೆ. ಅಂದರೆ ಮೊದಲು ಅನುಮಾನ ಅವ್ರು ಪಡ್ತಾರೆ, ನಂತರ ನೀವೇ ಹೌದಾ ನಾನು ಅದಾಗಿರ್ಬೋದಾ ಅನ್ನೋ ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವೇ ಅನುಮಾನ ಪಡಬೇಕು, ಇಲ್ಲದನ್ನು ನೀವೇ ಕಲ್ಪಿಸ್ಕೊಳ್ಬೇಕು. ಆ ರೀತಿ ನಿಮ್ಮನ್ನು ದುರ್ಬಲ ಸ್ಥಿತಿಗೆ ತಂದುಬಿಡ್ತಾರೆ, ಅದನ್ನು ಹೇಳಿ ಮಾಡಿ. ಈ ರೀತಿ ತಪ್ಪಾದ ವ್ಯಕ್ತಿಯ ಕನೆಕ್ಷನ್ ಇರುತ್ತೆ. ಅದೇ ಸರಿಯಾದ ವ್ಯಕ್ತಿ ನಿಮ್ಮ ಒಂದಷ್ಟು ವ್ಯಕ್ತಿತ್ವ ಸರಿಯಾದ ರೀತಿಯಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಇನ್ನೂ ಏನೋ ಒಂದು ನೀವು ಕಲಿಯೋದಿದೆ, ಹೀಗೆ ಮಾಡೋದಿದೆ, ಸಾಧನೆ ಮಾಡೋದಿದೆ ಅನ್ನೋದನ್ನು ಗುರುತಿಸುವ ರೀತಿಯಲ್ಲಿ ನಿಮಗೆ ಅವರು ಪರಿಚಯ ಮಾಡಿಕೊಡ್ತಾರೆ, ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ನೀವು ತಪ್ಪಾದ ವ್ಯಕ್ತಿಯ ಜೊತೆ ಯಾವಾಗಲೂ ಒಂದು ಭಯ ಆತಂಕದಲ್ಲೇ ಇರ್ತೀರ. ಅದೇ ಸರಿಯಾದ ವ್ಯಕ್ತಿಯ ಜೊತೆ ನೀವು ಯಾವಾಗಲೂ ಶಾಂತಿಯಲ್ಲಿರ್ತೀರ.
ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬರ್ಬೋದು, ಹಾಗಾದರೆ ಪ್ರೀತಿಯ ಅರ್ಥ ಎಕ್ಸೈಟ್ಮೆಂಟಾ? ಅಲ್ಲವೇ ಅಲ್ಲ. ಆದರೆ ಅದನ್ನು ಕೆಲವರು ಎಕ್ಸೈಟ್ಮೆಂಟ್ನ ಮಾಡಿರ್ತಾರೆ, ಅಂದರೆ ಆ ರೀತಿ ಅದನ್ನು ನೋಡ್ತಾ ಇದ್ದಾರೆ. ನಿಜವಾದ ಪ್ರೀತಿ ಎಂದಿಗೂ ಶಾಂತಿ ನೀಡುತ್ತೆ. ಅಲ್ಲಿ ಪ್ರತಿ ಕ್ಷಣ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಆ ಪ್ರೀತಿಗೆ ಅರ್ಹ ನಾನು ಅನ್ನುವ ಅನುಭವ ಆ ಪ್ರೀತಿ ನಿಮಗೆ ನೀಡ್ತಾ ಇರ್ತದೆ. ಅದೇ ನಿಮ್ಮ ಹೃದಯ ಈಗ ಒಡೆದಿದೆ ಅಂದರೆ ನಿಮ್ಮ ತಪ್ಪಾದ ಆಯ್ಕೆಯಿಂದ ಅವ್ರು ನಿಮಗೆ ಕನೆಕ್ಟ್ ಆಗಿರ್ಬೋದು, ಇಲ್ಲ ಅಂದರೆ ಅದು ನಿಮ್ಮ ಪ್ರಾರಬ್ಧ ಕರ್ಮನೂ ಆಗಿರ್ಬೋದು, ಇಲ್ಲ ಅಲ್ಲಿ ನಿಮಗೆ ಏನೋ ಕಲಿಸ್ಲಿಕ್ಕೆ ಬಂದಿದ್ದಾರೆ, ಇಲ್ಲ ನೀವಲ್ಲಿ ಏನೋ ಕಲಿಬೇಕು. ಈ ರೀತಿ ಪದೇ ಪದೇ ಆ ರೀತಿ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ, ಬರ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ವಿಚಾರವನ್ನು ನೀವಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನು ತಿಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಕರ್ಮ ಹೇಳ್ತದೆ. ನಿಮ್ಮ ಆತ್ಮದ ಉದ್ದೇಶ ಕೂಡ ಅದನ್ನೇ ಬಯಸಿ ಬಂದಿತ್ತು, ಆದರೆ ನಿಮಗೆ ಆ ಪಾಠ ಸಿಕ್ಕಿಲ್ಲ. ಹಾಗಾಗಿ ಅದೇ ರೀತಿ ಒಂದಿಷ್ಟು ಜನರು ಕನೆಕ್ಟ್ ಆಗಿ ನಿಮ್ಮ ಪ್ಯಾಟ್ರನ್ಗಳು ನಿಮ್ಮ ಎದುರಿಗೆ ಬಂದು ನೀವಿಲ್ಲಿ ಏನೋ ಕಲಿಬೇಕು ಅಂತೇಳಿ ನಿಮಗೆ ತಿಳಿಸ್ತಾ ಇರುತ್ತೆ. ಹಾಗಾಗಿ ಪದೇ ಪದೇ ಏನೋ ಒಂದೇ ರೀತಿ ಸಮಸ್ಯೆ ಆಗ್ತಾ ಇದೆ ಅಂದಾಗ ಅದನ್ನು ಸ್ವಲ್ಪ ನಿಂತು ಶಾಂತವಾಗಿ ಯೋಚಿಸಿ ನೋಡಬೇಕು. ಅದು ಬಿಟ್ಟು ಕೋಪ ಇಲ್ಲ ದ್ವೇಷ ಇಲ್ಲ ಒಂದಿಷ್ಟು ಉದ್ವೇಗದಿಂದ ಅವುಗಳಲ್ಲಿ ತಿರುವು ತಗೊಳ್ಳೋಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರಿಗೆ. ಅಂದರೆ ಒಂದಿಷ್ಟೀಗ ಎಲ್ಲ ರೀತಿಯಲ್ಲೂ ಒಡೆದು ಹೋಗಿದೆ ಅನ್ನೋದಾದರೆ, ಹಾಗಾದರೆ ನಾವೀಗ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ನೀವು ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ತಾ ಇದ್ದೀರಿ. ಅಂದರೆ ನಿಮ್ಮನ್ನು ನೀವು ಮೊದಲು ಕ್ಷಮಿಸ್ಕೊಳ್ಳಿ. ನಾನು ಅದನ್ನು ನಂಬದೆ, ನಾನು ಅವರನ್ನು ನಂಬದೆ, ನಾನು ಮುಟ್ಟಾಳ ಅನ್ನೋ ರೀತಿಯಲ್ಲಿ ನೀವು ಯೋಚಿಸೋದನ್ನು ಮೊದಲು ಬಿಟ್ಬಿಡಬೇಕು. ನೀವು ಕೇವಲ ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ದೀರಾ. ಪ್ರೀತಿ ಮಾಡೋದು ಮೂರ್ಖತನವಲ್ಲ. ಹಾಗಾಗಿ ಅವರು ನಿಮ್ಮ ಜೀವನಕ್ಕೆ ಮರಳಿ ಬಂದರೆ ಮತ್ತೆ ನೀವು ಆ ಮೊದಲಿನಂತೆ ಅವ್ರ ಜೊತೆ ಒಂದು ಪ್ರೀತಿಯನ್ನು ಇಟ್ಕೊಳ್ತೀರಾ? ಸಂಭಾಳಿಸೋಕ್ಕೆ ಸಾಧ್ಯನಾ ನಿಮಗೆ ಆ ಸಂಬಂಧವನ್ನು? ಇಂಥ ಸಂದರ್ಭ ನಿಮಗೆ ಎದುರಾಗಿದೆ ಅಂದರೆ ಖಂಡಿತ ಇಲ್ಲ, ಮುಂದೆ ಎದುರಾಗಲೂಬಹುದು. ಆಗ ನೀವು ಮೊದಲು ಇಲ್ಲಿ ಯಾರನ್ನೂ ಕೇಳಬೇಡಿ. ಯಾರು ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಹದಗೆಟ್ಟಂಥ ಸಂದರ್ಭದಲ್ಲಿ, ಅವ್ರು ದೂರ ಆದಂಥ ಸಂದರ್ಭದಲ್ಲಿ, ಅವರು ನಿಮಗೆ ಒಂದು ದೈಹಿಕ ಮಾನಸಿಕ ಒಂದು ಸಮಸ್ಯೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಅದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ನನಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಹಿಂದೆ ಸರಿದಿದ್ದಾರೆ. ಹಾಗೆ ಅವ್ರು ನಿಮ್ಮ ಜೀವನಕ್ಕೆ ಬರಬೇಕು ಅಂತೇಳಿ ಬಯಸಿದಾಗ ಯಾರಾದರೂ ಅಲ್ಲಿ ಮಧ್ಯವಸ್ಥಿಕೆ ವಹಿಸಕ್ಕೆ ಬಂದರೆ ಅವ್ರ ಮಾತನ್ನು ಮೊದಲು ಕೇಳೋದಕ್ಕಿಂತ ಹೆಚ್ಚಾಗಿ ಸೆಲ್ಫ್ ರೆಸ್ಪೆಕ್ಟನ್ನು ಕೇಳಿ. ಅಂದರೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೊತೆ ಇತ್ತು ಆ ಸಮಯದಲ್ಲಿ, ಆ ವ್ಯಕ್ತಿಯನ್ನು ಕೇಳಿ, ಆ ವ್ಯಕ್ತಿತ್ವವನ್ನು ಕೇಳಿ. ಆ ವ್ಯಕ್ತಿ ನಿಮ್ಮನ್ನು ಆಗಲೇ ಅರ್ಥ ಮಾಡ್ಕೊಳ್ಳಿಲ್ಲ, ಈಗ ಅವರು ಮರಳಿ ಬಂದು ತಕ್ಷಣವೇ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ತಾರಾ ಅನ್ನೋದನ್ನು ನೀವು ಮೊದಲು ಯೋಚಿಸಿ ತೀರ್ಮಾನ ತಗೊಳ್ಳಿ ಕೆಲವೊಂದು ವಿಚಾರಗಳಲ್ಲಿ. ಯಾಕಂದರೆ ಒಂಟಿತನ ನಿಮಗೀಗ ತುಂಬ ಒಂದು ಸೆಲ್ಫ್ ರೆಸ್ಪೆಕ್ಟ್ ಜೊತೆ ನೀವು ಕೆಲವು ಜವಾಬ್ದಾರಿಗಳ ಜೊತೆ ನೀವು ಹೋಗೋದನ್ನು ಕಲಿಸಿದೆ. ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಆ ಒಂಟಿತನ ನಿಮಗೀಗ ತುಂಬ ಶಿಕ್ಷೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಅದೇ ನೀವು ಅವ್ರ ಜೊತೆಗಿದ್ದ ಅನುಭವ ಕೆಲವೊಂದು ನಿಮಗೆ ಆ ಫೀಲ್ ಮಾಡಿಸಿದೆ. ಒಂಟಿತನ ನನಗೆಲ್ಲೋ ಒಂದು ರೀತಿಯಲ್ಲಿ ಉಸಿರು ಕಟ್ಟಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಸಿದೆ. ಯಾಕಂದರೆ ಅವ್ರು ಆ ರೀತಿ ವರ್ತನೆ ತೋರಿದ್ರು. ಹಾಗಾಗಿ ಮುಂದೆ ನಿಮ್ಮ ಜೀವನದಲ್ಲಿ ಅವ್ರು ಬರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ, ಇಲ್ಲ ಸರಿಯಾಗಬೇಕು ಅಂತ ಬಯಸ್ತಾ ಇದ್ರಲ್ಲ, ಯಾರದ್ದು ಒತ್ತಡಕ್ಕೆ ಅವ್ರು ಬರಬೇಕು ಅಂತೇಳಿ ಬಯಸ್ತಾ ಇದ್ರು, ಇಲ್ಲ ಮಕ್ಕಳನ್ನು ಎದುರಿಗಿಟ್ಕೊಂಡು ಇದ್ದರೆ ಜಗತ್ತು ಜನ ನನ್ನನ್ನು ಮೆಚ್ಚುತ್ತಾರೆ ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ರೀತಿ ಮೋಹಕ್ಕೆ ಸುಳಿಗೆ ಸಿಲುಕದೆ ಮತ್ತೊಮ್ಮೆ ಯೋಚಿಸಿ ನಿರ್ಧಾರ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಹೀಗೂ ಆಗ್ಬೋದು, ಪ್ರತಿ ಸಾರಿ ಕೆಲವೊಂದು ಸಾರಿ ಹಾರ್ಟ್ ಬ್ರೇಕ್ ಆದಾಗ ಮತ್ತೊಮ್ಮೆ ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂದರೆ ಅದು ಹಾಗಲ್ಲ. ಆದರೆ ಹಾರ್ಟ್ ಬ್ರೇಕ್ ಆದಮೇಲೆ ನೀವು ನಿಮ್ಮ ಒಂದು ಒಳ್ಳೆಯ ಒಂದು ವರ್ಜಿನ್ ಹೇಗೆ ಇಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಮುಖ್ಯ ಆಗಿರತ್ತಲ್ವ. ಹಾಗಾಗಿ ಇಲ್ಲಿ ನೀವು ಯೋಚಿಸಿ ನಿರ್ಧಾರ ತಗೊಳ್ಳೋದು ಒಳಿತು ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡಾಗ ತಪ್ಪಾದ ಜನರು ನಿಮ್ಮ ಒಂದಿಷ್ಟು ಜೀವನದಲ್ಲಿ ಬರೋದಿಲ್ಲ. ಹಾಗಾದರೆ ತಪ್ಪಾದ ವ್ಯಕ್ತಿಯ ಜೊತೆ ನನ್ನ ಪ್ರೀತಿ ಆಗಿತ್ತಲ್ಲ, ಅದರ ಅವಶ್ಯಕತೆ ಇತ್ತ ಹಾಗಾದರೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತೀರ. ಅಂದರೆ ತಪ್ಪಾದ ವ್ಯಕ್ತಿಯ ಜೊತೆ ನಿಮಗೊಂದು ಪ್ರೀತಿ ಆಗ್ಬಿಡ್ತು, ಆ ನಂತರ ನಿಮಗೆ ಗೊತ್ತಾಗ್ತಾ ಅವ್ರ ಯೋಗ್ಯತೆ, ಹಾಗಾದರೆ ಅದರ ಅವಶ್ಯಕತೆ ಇತ್ತ ಅನ್ನೋ ರೀತಿಯಲ್ಲಿ ನೀವು ಕೆಲವು ಬಾರಿ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೋದು. ದೇವರನ್ನು ಕೂಡ, ನೀವು ನಂಬಿದ ಗುರುವನ್ನು ಕೂಡ ಪ್ರಶ್ನೆ ಮಾಡ್ಕೊಳ್ತಾರೆ. ಅಂದರೆ ನನಗಂತೂ ಗೊತ್ತಾಗಲಿಲ್ಲ, ಆದರೆ ನಿಮಗೆ ಗೊತ್ತಾಗಿತ್ತಲ್ಲ ಅಂತ ಹೇಳಿ. ಆದರೆ ಈ ಸಮರ್ಪಣೆ ನಿಮ್ಮಲ್ಲಿ ಆಗಿತ್ತಾ? ಮೊದಲು ನೀವು ಅವ್ರ ಜೊತೆ ಕನಸು ಕಟ್ಕೊಂಡು ಆ ಕನಸುಗಳನ್ನು ಪೂರೈಸ್ಕೊಳ್ಳೋ ಪ್ರಾರ್ಥನೆ ಮಾತ್ರ ಇಟ್ಟಿದ್ರಿ ಅಲ್ವಾ. ಆದರೆ ಈಗ ಅವರ ಒಂದು ಮೋಸವನ್ನು ತೋರಿಸಿದ ನಂತರ ನೀವು ಈಗ ಅದರಿಂದ ಹೊರಗೆ ಬಂದು ಸಾಕಷ್ಟು ಪಾಠವನ್ನು ಕಲ್ತಿದ್ದೀರಲ್ವಾ. ಈಗ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ನಿರ್ಧಾರ ಮಾಡಿಕೊಂಡು ಒಂದು ಒಳ್ಳೆಯ ಜೀವನದಲ್ಲಿ ಸಾಕ್ತಾ ಇದ್ದೀರಾ ಅಲ್ವಾ. ಗುರು ಹೇಳ್ತಾ ಇದ್ದಾರೆ, ಇಲ್ಲಿ ನಿರ್ಧಾರ ನಾನು ಮಾಡಿದ್ದಲ್ಲ, ನೀನೇ ಮಾಡಿದ್ದು ಅನ್ನೋ ರೀತಿಲಿ. ಹಾಗಾಗಿ ಇಲ್ಲಿ ಆ ಕರ್ಮದ ಒಂದು ಫಲವನ್ನು ನೀವೇ ಭೋಗಿಸ್ಬೇಕು ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ. ನನ್ನ ಪ್ರೀತಿ ಆ ವ್ಯಕ್ತಿಯ ಜೊತೆ ಆಗಿದ್ದು ತಪ್ಪಾ ಅಂತೇಳಿ ನೀವು ಕೇಳ್ತಾ ಇದ್ದೀರಿ, ನಿಮಗೆ ಗೊತ್ತಾಗಲಿಲ್ವಾ ಅಂತೇಳಿ ಭಗವಂತನಲ್ಲಿ ಪ್ರಶ್ನೆ ಮಾಡೋದಕ್ಕಿಂತ ನೀವು ಒಂದು ಸಣ್ಣ ಕಾಳಜಿ, ಇಲ್ಲ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಭರವಸೆ ಕೊಟ್ಟರು, ಸಹಾಯ ಮಾಡಿದರು, ಇಲ್ಲ ನಿಮಗೆ ನಂಬಿಸಿ ನಿಮ್ಮ ಒಂದು ಪ್ರೀತಿಯನ್ನು ಯಾವುದೋ ರೀತಿಯ ಒಂದು ಅನಿವಾರ್ಯವಾಗಿ ನಿಮ್ಮನ್ನು ಬಳಸ್ಕೊಳ್ಳೋಕೆ ನೋಡಿದ್ರು, ಅದನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಮುನ್ನುಗ್ಗಿದ್ದು ನಿಮ್ಮ ತಪ್ಪು ಅಲ್ವಾ, ನಿಮ್ಮ ನಿರ್ಧಾರ ಸರಿ ಇರಲಿಲ್ಲ. ಆ ಸಮಯದಲ್ಲಿ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ.
ತಪ್ಪು ನಿರ್ಧಾರ ತಗೊಂಡು ಆಗೋಗಿದೆ, ಎಲ್ಲ ಮುಗಿದ ನಂತರ ನನ್ನ ಎದುರಿಗೆ ನಿಂತು ಯಾಕೆ ಹೀಗೆ ಮಾಡಿದೆ ಅನ್ನೋ ಪ್ರಶ್ನೆ ಇಡೋದಕ್ಕಿಂತ ಮೊದಲು ನೀನು ಯಾವಾಗ ಆ ವಿಚಾರದ ಶುರುವಿನಲ್ಲಿರ್ತೀಯಲ್ಲ, ಪ್ರಾರಂಭ ಮಾಡ್ತೀಯಲ್ಲ, ಆಗಲೇ ಆ ವಿಚಾರವನ್ನು ನನಗೆ ಸಮರ್ಪಣೆ ಮಾಡಿದ್ರೆ ಅದರಲ್ಲಿ ನೀವು ಮುಂದೆ ಹೋಗಬೇಕಾ ಬೇಡವಾ, ಆ ವ್ಯಕ್ತಿ ಅರ್ಹನಲ್ವಾ ಅನ್ನೋ ರೀತಿಯಲ್ಲಿ ನಾನು ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾನು ನಿನಗೆ ಅದನ್ನು ಕೊಡ್ತೀನಿ. ಆ ತಾಳ್ಮೆ ನಿನ್ನಲ್ಲಿ ಇತ್ತಾ ಅನ್ನೋ ರೀತಿಲಿ ಗುರು ಕೇಳ್ತಿದ್ರು. ಹೌದಲ್ವಾ? ಆ ತಾಳ್ಮೆ ನಿಮ್ಮಲ್ಲಿ ಇತ್ತಾ? ಮೊದಲು ಪ್ರೀತಿ ಮಾಡಬೇಕಾದ್ರೆ ನಿಮಗೆ ಯಾವುದೂ ಗೊತ್ತಾಗಲಿಲ್ಲ, ಆಕರ್ಷಣೆ, ಮೋಹ, ಒಳಪಟ್ಬಿಟ್ರೆ ಅವ್ರು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ, ಇಲ್ಲ ಕೇವಲ ಒಂದು ಭರವಸೆ, ಒಂದು ಕಾಳಜಿ, ಈ ರೀತಿಯಾಗಿ ನನಗೆ ಕನೆಕ್ಟ್ ಆಗಿದ್ದಾರೆ. ಅದನ್ನು ಮೊದಲು ನೋಡಬೇಕಾಗಿತ್ತು. ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮನ್ನೇ ನಿಮಗೆ ನೋವುಪಡಿಸೋ ರೀತಿಲಿ ಮಾಡೋವಂಥವ್ರು ನಿಜವಾದ ಪ್ರೀತಿ ಅಲ್ಲ. ಆದರೆ ನಿಮ್ಮ ವ್ಯಕ್ತಿತ್ವ ಎಂಥದ್ದೇ ಆಗಿರಲಿ ಅದನ್ನು ಸರಿಪಡಿಸ್ಕೊಂಡು ನಿಮ್ಮನ್ನು ತಿದ್ದುತ್ತಾ ನಿಮ್ಮ ವ್ಯಕ್ತಿತ್ವ ಇನ್ನೂ ವಿಶೇಷವಾಗಿದೆ ಅಂತೇಳಿ ತೋರಿಸ್ಕೊಡೋರು ನಿಜವಾದ ಪ್ರೀತಿ ಮಾಡೋರು. ಇದನ್ನು ನಿಮಗೆ ಬುದ್ಧಿವಂತಿಕೆ ಕೊಟ್ಟಿದ್ನಲ್ಲ, ಅದರಲ್ಲೇ ಅರ್ಥ ಮಾಡ್ಕೊಳ್ಬೋದಿತ್ತಲ್ಲ. ನಿಮ್ಮ ಒಂದು ಅಂತರ್ಜ್ಞಾನವನ್ನು ಧ್ಯಾನದ ಮೂಲಕ, ಒಂದು ಒಳ್ಳೆಯ ವಿಚಾರದ ಉದ್ದೇಶಗಳ ಮೂಲಕ ನೀವು ಜಾಗೃತಗೊಳಿಸ್ಕೊಂಡ್ರೆ, ಒಂದು ಆಧ್ಯಾತ್ಮಿಕ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆದರೆ ನೀವು ಇದನ್ನು ಗುರುತಿಸ್ತೀರ. ಆದರೆ ನೀವು ಆಗ ನಿಮಗೆ ಅದು ಯಾವುದೂ ಬೇಡ ಆಗಿರುತ್ತೆ. ನೀವು ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾದ್ರೆ ಮಾತ್ರ ಆ ರೀತಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರ. ಅದೇ ಆಗಿದ್ದು ನಿಮ್ಮ ಜೀವನದಲ್ಲಿ. ಹಾಗಂತ ನಿನ್ನ ಕೈ ನಾನು ಬಿಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಾನು ನಿನ್ನ ಜೀವನದಲ್ಲಿ ಸಾಕಷ್ಟು ಮಿರಾಕಲ್ಸ್ಗಳನ್ನು, ಅದ್ಭುತಗಳನ್ನು ಮಾಡಿದ್ದೀನಿ. ಈಗ ನೀನು ನನ್ನ ಶರಣದಲ್ಲಿ ಬಂದ ಮೇಲೆ ನಿನ್ನನ್ನು ನಾನು ದೂರ ತಂದಿದ್ದೀನಿ. ಅಂದರೆ ಯಾವುದು ನಿನಗೆ ಆಗಿರಲಿಲ್ವೋ, ಅಂದರೆ ತೊಂದರೆ ಕೊಡ್ತಾಯಿತ್ತು, ಯಾವುದು ನಿನ್ನ ಜೀವನಕ್ಕೆ ತುಂಬ ನೋವು ಕೊಡ್ತಾಯಿತ್ತು, ಅದರಿಂದ ನಾನು ನಿನ್ನನ್ನು ಹಿಂದೆ ಸರಿಸಿದ್ದೀನಿ. ಅಂಥವರನ್ನು ನಿನ್ನ ಜೀವನದಿಂದ ದೂರ ಮಾಡಿದ್ದೀನಿ. ನೀನೀಗ ಒಂಟಿತನದಲ್ಲಿ ಇದ್ದರೂ ಕೂಡ ನೀನು ಸೇಫ್ ಆಗಿದೆಯಾ, ಮತ್ತು ನೀನು ನಿನ್ನ ಬಗ್ಗೆ ನಿನಗೆ ಕಾನ್ಫಿಡೆಂಟ್ ಹೆಚ್ಚಾಗಿದೆ. ಅದ್ರ ಜೊತೆ ನೀನು ಮೂವ್ ಆಗ್ತಾ ಇದೆಯಾ ಅಲ್ವಾ? ಈ ಆತ್ಮವಿಶ್ವಾಸ ತುಂಬಿದ್ಯಾರು? ನಾನು. ನೀನು ಹತ್ತಾಗ, ನೀನು ಬಿದ್ದಾಗ ಎತ್ತಿದ್ಯಾರು? ನಾನಲ್ವಾ? ಅಂದರೆ ನನ್ನ ಕೈಗಳು ನೀನು ನಂಬಿದ ಕ್ಷಣವೇ ನಿನ್ನ ಅಂದರೆ ಪರವಾಗಿ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಗುರುವಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಹಾಗೆ ಆದಷ್ಟು ಬೇಗನೆ ನೀವು ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದಿರಲ್ಲ ಆ ಕೆಲಸದಲ್ಲಿ ನಿಮಗೆ ಲಾಭ ಉಂಟಾಗುತ್ತೆ. ಅಂದರೆ ಆಗೋ ಕೆಲಸ ಹತ್ರ ಬರ್ತಾಯಿದೆ. ಇನ್ನೇನು ಆಗ್ಬಿಡ್ತು ಅಂದರೆ ಸ್ವಲ್ಪ ಅಡೆತಡೆ ತೋರಿಸ್ತಾ ಇದೆ. ಅಂದರೆ ಎಲ್ಲೋ ನಿಮ್ಮ ಒಂದಿಷ್ಟು ವಿಚಾರಗಳನ್ನು ನೀವು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಏನೇ ಮಾಡಿದ್ರು, ಏನೇ ತೊಗೊಂಡ್ರು ಅದನ್ನು ನೀವು ಸ್ಟೇಟಸಿಗೆ ಹಾಕ್ಕೊಳ್ಳೋದಾಗಿರ್ಬೋದು, ಇದು ತಪ್ಪು ಅಂತ ಬರ್ತದೆ. ಯಾಕಂದರೆ ಅಲ್ಲಿ ನೋಡೋರ ದೃಷ್ಟಿ ಎಲ್ಲ ಒಂದೇ ರೀತಿ ಇರೋದಿಲ್ಲ ಅಲ್ವಾ? ಆಯಾ ಎನರ್ಜಿಗೆ ನೀವು ಕೆಲವೊಂದು ಸರಿ ಆ ಒಳ್ಳೆತನ ಕನೆಕ್ಟ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಬಗ್ಗೆ ಅವರು ತುಂಬ ನೆಗೆಟಿವ್ ಆಗಿ ಫೀಲ್ ಮಾಡಿದಾಗ ಆ ಊರ್ಜೆಗಳು ಯಾರ್ಯಾರು ಊರ್ಜೆ ಅಂತ ನೀವು ತಡ್ಕೊಳ್ತೀರಲ್ವ, ಎಲ್ಲ ರೀತಿಯ ಎನರ್ಜಿಗಳು ನಿಮಗೆ ಕನೆಕ್ಟ್ ಆದಾಗ ಯಾವುದು ತಪ್ಪು ಯಾವುದು ಸರಿ ನಿಮಗೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೀವು ತೋರಿಸಿಕೊಳ್ಳುವ ಸ್ವಭಾವವನ್ನು ಮೊದಲು ಬಿಡಬೇಕು. ಅಂದರೆ ನೀವೇನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೀರ, ಅದು ಮನೆ ಖರೀದಿ ಮಾಡ್ತಿದ್ರು, ಕಾರ್ ಖರೀದಿ ಮಾಡ್ತಿದ್ರು, ಇನ್ನು ಏನು ಮಾಡ್ತಾ ಇದ್ರು, ಒಟ್ಟು ನಿಮ್ಮ ಜೀವನದಲ್ಲಿ ಒಂದು ಸದುದ್ದೇಶವನ್ನು ಇಟ್ಕೊಂಡಿದ್ದೀರ, ಏನೋ ಸಾಧನೆ ಮಾಡೋದು, ಅದನ್ನು ಮಾಡಿ ಮುಗಿಸಿ ಅದು ನಿಮ್ಮ ಮನೆ ತಲುಪೋವರೆಗೂ ಯಾರಿಗೂ ಹೇಳಬಾರ್ದು. ತಲುಪಿದ ಮೇಲೆ ಅವ್ರು ನೋಡಲಿ, ಅದರ ಎನರ್ಜಿ ಆವಾಗ ಬೇರೆ ಆಗಿರುತ್ತೆ. ತಲುಪೋವರೆಗೂ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದು ಬೇಡ. ಅದರಿಂದ ಕೂಡ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಅಡೆತಡೆ ಬರ್ತಾ ಇದೆ. ಅಂದರೆ ಸ್ಟೇಟಸಿಗೆ ಹಾಕೋದನ್ನು ಬಿಟ್ಬಿಡಿ. ಮೊದಲು ನಿಮ್ಮ ಒಡವೆ, ವಸ್ತ್ರ, ಅದೇನು ಮನೆ, ಕಾರು, ಇಂಥವೆಲ್ಲ ವಿಚಾರಗಳನ್ನು ಶೇರ್ ಮಾಡೋದು ತಪ್ಪು. ಆ ತಪ್ಪಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ನೀವು ಜೀವನದಲ್ಲಿ ಕೆಲವೊಂದು ಪಾಠಗಳನ್ನು ಕಲ್ತಿದ್ದೀರ. ಒಂದು ಪಾಠ ಕಲಿಸಲು ಕೆಲವರು ಬರ್ತಾರೆ, ಅದು ಕರ್ಮದ ದಾರಿಯಾಗಿರುತ್ತೆ, ಅದು ನಿಮ್ಮದೇ ಆದ ಆತ್ಮದ ಉದ್ದೇಶ ಆಗಿರುತ್ತೆ. ಹಾಗೆ ಅವರು ಕೇವಲ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದರೆ ಅದು ಏನೋ ಕಲಿಸಿ ಅವ್ರು ನಿಲ್ಲಲ್ಲ, ಹೋಗ್ಬಿಡ್ತಾರೆ. ಈ ರೀತಿ ನಿಮ್ಮ ಬೆಲೆ ನಿಮಗೆ ತಿಳಿಸಲು ಬರ್ತಾರೆ ಕೆಲವರು. ನೀವೇನು ಅಂತೇಳಿ, ನಿಮ್ಮ ವ್ಯಕ್ತಿತ್ವ ಏನು ಅಂತೇಳಿ ತಿಳಿಸ್ಲಿಕ್ಕೆ ಬರ್ತಾರೆ. ಎಲ್ಲಿಯವರೆಗೂ ನೀವು ಇನ್ನೊಬ್ಬರ ಅಂಡರಲ್ಲಿ ಇರ್ತೀರೋ, ಅವ್ರು ಹೇಳಿದ ಹಾಗೆ ಅನಿವಾರ್ಯವಾಗಿ ಬದುಕ್ತಾ ಇರ್ತೀರೋ, ನಿಮ್ಮ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಮರೆಮಾಚಿ ಜೀವಿಸ್ತಾ ಇರ್ತೀರ, ಆ ಸಮಯದಲ್ಲಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬೆಲೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿರ್ತೀರ. ನಿಮ್ಮ ಬಗ್ಗೆ ಅವರಿಗೆ ಕಾಳಜಿನೂ ಇರೋಲ್ಲ, ಪ್ರೀತಿನೂ ಇರೋಲ್ಲ, ಬೆಲೆನೂ ಇರೋಲ್ಲ. ಯಾಕಂದರೆ ನೀವು ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀರಿ ಅನ್ನೋ ರೀತಿಲಿ ಆಗಿರ್ಬೋದು, ಇಲ್ಲ ಅವರಿಗೆ ಬೇಕಾದಾಗೆಲ್ಲ ಅವೈಲೇಬಲ್ ಆಗಿರ್ತೀರಿ ಅನ್ನೋದು ಆಗಿರ್ಬೋದು. ಹಾಗಾಗಿ ಅವರಿಗೆ ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ಇರಲ್ಲ. ಅದೇ ನಿಮ್ಮ ವ್ಯಕ್ತಿತ್ವವನ್ನು ನೀವು ಯಾವಾಗ ಗುರುತಿಸ್ಕೊಳ್ಳೋಕೆ ಶುರು ಮಾಡ್ತೀರೋ, ಸ್ವಲ್ಪ ಭಿನ್ನವಾದ ನಡೆ ನುಡಿ, ಅಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬಗ್ಗೆ ಕಾಳಜಿ, ಧ್ಯಾನ, ನಿಮ್ಮ ಒಂದಿಷ್ಟು ಪ್ರೊಫೆಷನಲ್ ಒಂದು ವಿಚಾರದತ್ತ ನೀವು ಸಾಗೋದು, ಇಲ್ಲ ನಿಮ್ಮ ಬಾಲ್ಯದ ಕನಸುಗಳನ್ನು ನೀವು ಸಾಕಾರಗೊಳಿಸ್ಕೊಳ್ಳೋಕೆ ಒಂದು ಹೆಜ್ಜೆ ಇಟ್ಟಾಗ ಇಲ್ಲಿ ಸ್ವಲ್ಪ ಏರಿಳಿತಗಳು ಅವ್ರಿಗೆ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಎಲ್ಲೋ ನೀವು ಅವರನ್ನು ಮೀರಿಸ್ಬಿಡ್ತೀರಾ, ಇಲ್ಲ ಅನ್ನೋ ರೀತಿಯಲ್ಲಿ ಬಿಟ್ಟು ಹೋಗ್ತೀರಾ, ಇಲ್ಲ ಅಂದರೆ ಇವರೇನು ಮಾಡೋಕ್ಕೆ ಶುರು ಮಾಡಿದರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅನುಭವ ಆಗೋಕ್ಕೆ ಶುರು ಆದಮೇಲೆ ಅವರು ನಿಮ್ಮ ಬಗ್ಗೆ ನಿಮ್ಮ ಕಡೆ ತಿರುಗಿ ನೋಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಬೆಲೆ ಏನು ಅಂತೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಒಟ್ಟಾರೆಯಾಗಿ
ನಿಮಗೆ ಕೆಲವರು ನಿಮ್ಮ ಜೀವನದಲ್ಲಿ ಪಾಠ ಕಲಿಸಲಿಕ್ಕೆ ಬರ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನು ತಿಳಿಸ್ಲಿಕ್ಕೆ ಬರ್ತಾರೆ. ನಿಮ್ಮ ಜೀವನದಲ್ಲಿ ಇದೇ ಅಲ್ಲ ನಿಮ್ಮ ಬದುಕು, ನೀವೇನಾದರೂ ಸಾಧನೆ ಮಾಡೋದಿದೆ ಇನ್ನೂ ಅನ್ನೋ ರೀತಿಯಲ್ಲಿ, ವಿಶೇಷವಾದದ್ದಿದೆ ಅನ್ನೋ ರೀತಿಯಲ್ಲಿ ತೋರಿಸ್ಲಿಕ್ಕೆ ಬರ್ತಾರೆ. ಈ ಸಮಯದಲ್ಲಿ ಅವರು ನಿಮ್ಮನ್ನು ಈ ರೀತಿ ಬಿಟ್ಟು ಹೋದಾಗ, ತೊಂದರೆ ಕೊಟ್ಟಾಗ, ಇವೆಲ್ಲವೂ ನಡೆದಾಗ ನೀವು ಸಾಧನೆ ಮಾಡಿದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ತೋರಿಸ್ತಿದೆ. ಎಲ್ಲದಕ್ಕಿಂತ ಸಾಧನೆ ಮೊದಲನೇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನಾನು ಮಾಡದ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನಾನು ಇಲ್ಲೇನಾದರೂ ಸಾಧನೆ ಮಾಡಿ ತೋರಿಸಲೇಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಪೂರ್ಣ ರೂಪದಲ್ಲಿ ತಯಾರಿಸ್ಕೊಂಡಿದ್ದೀರ. ಇಲ್ಲಿ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕೆಲವರು ಅದರ ಅಂಬೋಣವನ್ನು ಮಾಡ್ತಾನೆ ಇರ್ತಾರೆ, ಕೆಲವರಿಗೆ ಕೆಲಸ ಇರೋದಿಲ್ಲ. ಹಾಗಂತ ಅವ್ರ ಮನೆಯಲ್ಲಿ ಆ ಮಕ್ಕಳಿಂದನೇ ಇಲ್ಲ ಆ ಮದುವೆಯಿಂದನೇ ಸಾಕಷ್ಟು ನೋವುಗಳನ್ನು ಎದುರಿಸ್ತಾ ಇರ್ತಾರೆ. ಆದರೂ ಇನ್ನೊಬ್ಬರ ಜೀವನದಲ್ಲಿ ಯಾಕೆ ಮದುವೆ ಆಗಿಲ್ಲ, ಇನ್ನೊಬ್ರಿಗೆ ಯಾಕೆ ಮಕ್ಕಳಾಗಿಲ್ಲ ಅನ್ನೋದನ್ನು ಕೆದಕೋದನ್ನು ನೋಡೋದೇ ಕೆಲವರಿಗೆ ಹವ್ಯಾಸ ಆಗಿರುತ್ತೆ. ಹಾಗಾಗಿ ಆ ಹವ್ಯಾಸದ ಕಡೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯ ಹೇಗೆ ರೂಪಿಸ್ಕೊಳ್ಬೇಕು, ಗುರಿ ನೀವು ಯಾವ ಕಡೆ ಸೇರಬೇಕು ಅಂತಿದ್ದೀರ ಆ ಕಡೆ ದಿಕ್ಕಿನ ಕಡೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದನ್ನು ನೀವು ಭಗವಂತನಲ್ಲಿ ಶರಣಾಗಿಸಿ, ಅಂದರೆ ನೀವು ನಂಬಿದ ಗುರುವಿನಲ್ಲಿ. ಯಾಕಂದರೆ ಇದು ಅಸಾಧ್ಯ ಅಂತಲೂ ಹೇಳೋಕ್ಕಾಗಲ್ಲ, ಸಾಧ್ಯ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿ ಅಸಂಭವ ಅನ್ನೋದು ಏನೂ ಇಲ್ಲ, ಗುರು ಹೇಳ್ತಿದ್ದಾರೆ. ಹಾಗಾಗಿ ಅವರ ಶರಣದಲ್ಲಿಟ್ಟು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾಗಿ. ಯಾಕಂದರೆ ನಿಮಗೇನು ಸಿಗಬೇಕೋ ಅದು ಖಂಡಿತ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದರೆ ಅವರು ಅದು ಏನು ಸಿಗಬೇಕೋ, ಅದರಲ್ಲಿ ಏನು ಅಡೆತಡೆ ಬರ್ತಾ ಇದೆಯೋ, ಯಾವ ಬ್ಲಾಕೇಜ್ ಇದೆಯೋ ಅದನ್ನೆಲ್ಲ ನಿವಾರಣೆ ಮಾಡಿ, ಯಾವ ಒಂದು ಕಾರ್ಮಿಕ್ ಸೈಕ್ಲಿಂಗಲ್ಲಿ ನೀವು ಸಿಕ್ಕಾಕೊಂಡಿದ್ರು ಅದರಿಂದ ಹೊರಗೆ ತಂದು ನಿಮ್ಮ ಒಂದು ಜೀವನಕ್ಕೆ ಮದುವೆ ಆಗಿರ್ಬೋದು, ಒಂದು ಸಂತಾನ ಆಗಿರ್ಬೋದು ಕರುಣಿಸ್ತಾರೆ. ಅಲ್ಲಿವರೆಗೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಬಿಡಬಾರ್ದು. ಅಂದರೆ ಈಗ ಮೊದಲು ನಿಮಗೆಲ್ಲ ಚೆನ್ನಾಗಿತ್ತು, ನೀವು ಬಾಬಾರವರ ಶರಣದಲ್ಲಿದ್ದಿರಿ, ಎಲ್ಲೋ ಒಂದು ರೀತಿಯಲ್ಲಿ ಏರಿಳಿತ ಕಂಡ ತಕ್ಷಣ ನೀವು ಅಲ್ಲಿಂದ ಹಿಂದೆ ಸರಿದ್ರೆ ನನ್ನ ಜೀವನದಲ್ಲಿ ಅವರು ಇದ್ದು ಇಷ್ಟು ಕಷ್ಟ ಬಂತು ಅಂದರೆ ಖಂಡಿತ ಅಲ್ಲ. ಆ ಕಷ್ಟದಲ್ಲೂ ಕೂಡ ಅಂದರೆ ಬಾಬಾ ನಾನು ಈ ರೀತಿ ಮಾಡ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಏನೋ ಕಿತ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ, ಅದರಲ್ಲಿ ಏನೋ ಒಂದು ಇದೆ ಒಳಿತು ಅನ್ನೋ ರೀತಿಲಿ ನೀವು ಕೃತಜ್ಞರಾಗಬೇಕು. ಆಗಲೇ ನಿಮ್ಮ ಜೀವನದಲ್ಲಿ ಅದ್ಭುತ ಮಿರಾಕಲ್ಸ್ ನಡೆಯುತ್ತೆ. ಯಾಕಂದರೆ ಇಲ್ಲಿ ಅವ್ರು ಏನೋ ಒಂದು ಕಿತ್ಕೊಂಡ್ರು ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಈಗ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ, ನೀವು ಬಾಬಾರವರನ್ನು ತುಂಬ ನಂಬಿ ನಡೀತಾ ಇದ್ದೀರಾ, ಆದರೂ ಕೂಡ ನಿಮಗೆ ಅಬಾರ್ಷನ್ ಆಯಿತು. ಇದಕ್ಕೆ ಬಾಬಾರವರನ್ನೇ ಹೊಣೆ ಮಾಡೋದಲ್ಲ. ಅಲ್ಲಿ ಏನಿತ್ತು ನಿಮಗೆ ಗೊತ್ತಿದೆಯಾ? ಆ ಮಗುವಿನಿಂದ ನಿಮಗೆ ಏನಾಗೋದಿತ್ತು, ಇಲ್ಲ ಆ ಮಗು ಜೀವನದಲ್ಲಿ ಏನಾಗೋದಿತ್ತು, ಇಲ್ಲ ಅದು ಒಂದೇ ದಿನದ, ಇಲ್ಲ ಅದು ಆ ಸಾಯೋದಿತ್ತು, ಈ ರೀತಿ ಅತಿಥಿಯಾಗಿ ಬಂದಿತ್ತು, ಯಾವುದೋ ಒಂದು ಹಿಂದಿನ ಜನ್ಮದ ಒಂದು ಪೂರ್ವ ಕರ್ಮದ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಅದು ಬರೋದಿತ್ತು. ಏನು ತರೋದಿತ್ತೋ ಏನು ಬರೋದಿತ್ತೋ ಅದು ನಿಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನೀವು ನಂಬಿದ ಗುರುವಿಗೆ ಅದು ತಿಳಿದಿತ್ತು. ಹಾಗಾಗಿ ಅಲ್ಲಿ ನಿಮಗೊಂದು ಬೇರೆ ರೀತಿಯ ಪರಿವರ್ತನೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅದನ್ನು ದೂಷಣೆ ಮಾಡೋ ರೀತಿಯಲ್ಲಿ ಗುರುವಿನಲ್ಲಿ ನಿಂತು ಪ್ರಶ್ನೆ ಮಾಡೋದಕ್ಕಿಂತ ಭಗವಂತನಲ್ಲಿ ನಿಂತು ಅದಕ್ಕೂ ಕೂಡ ಒಂದು ಒಳ್ಳೆಯ ಕಾರಣ ಇದೆ ಅನ್ನೋ ರೀತಿಯಲ್ಲಿ ಅದನ್ನು ಒಂದು ಕೃತಜ್ಞತಾ ಭಾವದಿಂದ ನೋಡಿದಾಗ ಇನ್ನೂ ವಿಶೇಷವಾದ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಅದೇ ಅಂತ್ಯ ಆಗಿರೋದಿಲ್ಲ, ಅದು ಒಂದು ಪ್ರಾರಂಭ ಆಗಿರುತ್ತೆ. ಆ ರೀತಿ ನೀವು ನಂಬಬೇಕು. ಈಗ ನಿಮ್ಮ ಜೀವನದಲ್ಲಿ ಒಂದಿಷ್ಟು ವ್ಯಕ್ತಿಗಳು ಬಂದುಬಿಟ್ಟಿದ್ದಾರೆ, ಆದರೆ ಅವರು ನಿಮ್ಮಿಂದ ದೂರನೂ ಆಗಿದ್ದಾರೆ. ಹಾಗಂತ ನೀವು ಅವರನ್ನು ಮರೀಲಿಕ್ಕಾಗ್ತಾ ಇಲ್ಲ. ನಿಮ್ಮಿಂದ ಒಬ್ಬ ತಪ್ಪಾದ ವ್ಯಕ್ತಿಯನ್ನು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಿಮ್ಮದೇ ಆದ ಆಯ್ಕೆ ಆಗಿತ್ತದು, ಅದನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವಿಲ್ಲಿ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ನಿಮಗೆ ನೀವೇ ಹೇಳಬೇಕು, ನೀವಿಂದ ಏನಾಗಿದ್ದೀರೋ ಅದು ನಿಮ್ಮನ್ನು ಮುರಿದು ಹೋಗಿಲ್ಲ. ಯಾರು ನಿಮ್ಮನ್ನು ಮುರಿದು ಹೋಗಿದಾರೋ ಅವರು ಎಂದಿಗೂ ಕೂಡ ನಿಮ್ಮವರಾಗಿರಲಿಲ್ಲ ಅನ್ನೋ ರೀತಿಯಲ್ಲಿ ನೀವು ಮನದಟ್ಟು ಮಾಡ್ಕೊಳ್ಬೇಕು. ನಿಮ್ಮನ್ನು ಸಂಭಾಳಿಸಿ, ನಿಮ್ಮನ್ನು ಪ್ರೀತಿಸಿ. ಯಾಕಂದರೆ ಒಂದು ದಿನ ನಿಮಗೆ ಅರ್ಥ ಆಗುತ್ತೆ, ನೀವು ತಪ್ಪಾದ ವ್ಯಕ್ತಿಯಿಂದ ಸೋತಿಲ್ಲ, ನೀವು ಕೇವಲ ಒಂದು ಪಾಠ ಕಲಿತಾ ಇದ್ರಿ ಅಂಥೇಳಿ. ನಿಮ್ಮನ್ನು ಒಂದು ಒಳ್ಳೆಯ ಸಂಬಂಧದ ಜೊತೆ ಸೇರಿಸುವ ಭಗವಂತನ ಯೋಜನೆಯಲ್ಲಿ ನೀವಿದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ತಾನೇ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳಾಗಿದ್ದು, ಏರಿಳಿತಗಳು ಕಂಡಿದ್ದು. ಈಗ ಹೇಗಿದೆ ನಿಮ್ಮ ಜೀವನ? ನೀವೇ ಒಮ್ಮೆ ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳಿ, ಆಗ ಎಲ್ಲದರ ಉತ್ತರ ನಿಮಗೆ ಸಿಗುತ್ತೆ. ಒಟ್ಟಾರೆಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಲ್ಲಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಮನುಷ್ಯನ ಮನಸ್ಸಲ್ಲಿ ಎರಡು ರೀತಿಯ ವ್ಯಕ್ತಿತ್ವಗಳಿರುತ್ತೆ. ಒಂದು ರಾಕ್ಷಸ ಗುಣ, ಒಂದು ದೇವಗುಣ ಅಂತ ಇರುತ್ತೆ. ಯಾವುದನ್ನು ಹೆಚ್ಚು ಜಾಗೃತ ಮಾಡ್ತಾ ಹೋಗ್ತಾನೋ ಅಂಥದ್ದೇ ಅವರ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಇದೇ ವಾಸ್ತವ ಸತ್ಯ. ಇಲ್ಲಿ ಅಬಂಡೆನ್ಸ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಸಂಪತ್ತು ಅನ್ನೋದು ಹಣದ ರೂಪದಲ್ಲಿ ಅಷ್ಟೇ ಅಲ್ಲ, ನಿಮ್ಮೊಂದು ಪರಿವರ್ತನೆ ಆಗಿರ್ಬೋದು, ನಿಮಗೊಂದು ಸಿಗೋದಾಗಿರ್ಬೋದು, ನಿಮ್ಮಿಂದ ಒಂದಿಷ್ಟು ಕೆಲವು ಕೆಟ್ಟ ಜನರು ದೂರ ಆಗೋದಾಗಿರ್ಬೋದು, ನಿಮ್ಮ ಕುಟುಂಬವನ್ನು ನೀವು ಸಂಭಾಳಿಸೋದಾಗಿರ್ಬೋದು, ಆತ್ಮವಿಶ್ವಾಸ ಬಂದದ್ದಾಗಿರ್ಬೋದು, ಇಲ್ಲ ನಂಗೆ ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ ಆತ್ಮಹತ್ಯೆ ಸುಳಿಗೆ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಅದರಿಂದ ಹೊರಗೆ ಬಂದು ನಾನು ಏನಾದರೂ ಸಾಧಿಸ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆ ತಂದ್ಕೊಂಡು ನೀವು ಮುಂದೆ ಹೋಗಿದ್ದಾಗಿರ್ಬೋದು. ಅನೇಕ ರೀತಿಯ ವಿಚಾರಗಳಲ್ಲಿ ಅಂದರೆ ನೀವೊಂದು ತುಂಬ ನೋವು ಕೊಡ್ತಾ ಇರೋ ಸಂಬಂಧದಿಂದ ಹೊರಗೆ
ಬಂದು ನಾನು ಒಬ್ಬಳೇ ಆತ್ಮವಿಶ್ವಾಸದಿಂದ ಒಬ್ಬನೇ ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದೀರಿ ಅಂದರೆ ಅದು ಕೂಡ ಒಂದು ಅಬಂಡೆನ್ಸ್, ಅದು ಒಂದು ಸಮೃದ್ಧಿ ಅಲ್ವಾ ನಿಮ್ಮ ಜೀವನಕ್ಕೆ. ಅಂತ ಎಷ್ಟೋ ಸಮೃದ್ಧಿಗಳಿಗೆ ಬಾಬಾ ನಿಮ್ಮ ಜೀವನದಲ್ಲಿ ಜೀವಂತ ಸಾಕ್ಷಿಯಾಗಿ ನಿಂತಿದ್ದಾರೆ. ಹಾಗೆ ಅವರ ಉದಿಯ ಧಾರಣೆ, ಉದಿಯ ಸೇವನೆ ಮಾಡ್ತಾ ಇದ್ದೀರಾ, ಸಚ್ಚರಿತ್ರೆಯ ಪಾರಾಯಣ ಕೂಡ ಮಾಡಿದ್ದೀರಾ, ಹಾಗೆ ಅದನ್ನು ದಾನ ಕೂಡ ಮಾಡಿದ್ದೀರಾ. ನೀವು ದಾನ ಮಾಡಿದ ಸಚ್ಚರಿತ್ರೆ ಯಾರು ಪಾರಾಯಣ ಮಾಡ್ತಾರಲ್ಲ ಅದರ ಒಂದು ಭಾಗ ಪುಣ್ಯ ನಿಮಗೆ ಸಿಗತ್ತೆ. ಅಂದರೆ ನೀವೇನು ಕೊಡ್ತೀರೋ ಅದೇ ಮರಳಿ ಬರುತ್ತೆ. ಆದರೆ ಸ್ವಲ್ಪ ಏರಿಳಿತ ಆಗ್ಬೋದು. ಅಂದರೆ ನೀವು ಅಂದ್ಕೊಳ್ಬೋದು ನಾನು ಒಳ್ಳೆಯದನ್ನೇ ಕೊಡ್ತಾ ಇದ್ದೀನಿ ಮತ್ತು ನನಗೆ ಯಾಕೆ ಕೆಟ್ಟದ್ದು ಬರ್ತಾ ಇದೆ ಅಂದರೆ, ನೀವು ಒಳ್ಳೇದು ಕೊಡ್ತಾ ಇದ್ದೀರಲ್ಲ ಅದರ ಫಲ ಒಂದು ಕಡೆ ಜಮಾ ಆಗ್ತಾ ಇದೆ. ನೀವೇನು ಕೆಟ್ಟದನ್ನು ಆ ಎದುರುಗಡೆಯಿಂದ ಅನುಭವಿಸ್ತಾ ಇದ್ದೀರಲ್ಲ ಅದು ನಿಮ್ಮ ಪ್ರಾರಬ್ಧ ಕರ್ಮ ಆಗಿದೆ. ಇದನ್ನು ಕಳ್ಕೊಳ್ಳೋಕ್ಕೆ, ಅದನ್ನು ಕೂಡ್ಕೊಳ್ಳೋಕ್ಕೆ ಇಲ್ಲಿ ದಾರಿ ಮಾಡಿಕೊಡ್ತಾ ಇದ್ದಾರೆ. ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ನೀವು ಇಲ್ಲಿ ಬಾಬಾರವರ ಸ್ಮರಣೆಯನ್ನು ಈಗ ಹೇಗೆ ಮಾಡ್ತಾ ಇದ್ದೀರಾ ಅಂದರೆ, ಅವರಿಲ್ಲದೆ ನಾನಿಲ್ಲ ಅನ್ನೋ ರೀತಿಲಿ. ಅಂದರೆ ನೀವು ದೇವ್ರ ಮನೆಯಲ್ಲಿ ಕುಳಿತಷ್ಟೇ ಅವರ ಸ್ಮರಣೆಯನ್ನು ಮಾಡ್ತಾಯಿಲ್ಲ, ನೀವೇನು ಕೆಲಸ ಮಾಡ್ತಾ ಇರ್ತೀರಲ್ಲ ಆಗೆಲ್ಲ ಸ್ಮರಣೆ ಮಾಡ್ತಿದ್ರು. ಅದು ಗದ್ದೆ ಕೆಲಸ ಮಾಡ್ತಾಯಿದ್ರು, ಪಾತ್ರೆ ತೊಳಿತಾಯಿದ್ರು, ಬಟ್ಟೆ ಒಗಿತಾಯಿದ್ರು, ಅಡುಗೆ ಮಾಡ್ತಾಯಿದ್ರು, ಏನು ಕೆಲಸ ಮಾಡ್ತಿದ್ರು ಆ ಸಮಯದಲ್ಲಿ ಬಾಬಾರವರ ಸ್ಮರಣೆ ನಿಮ್ಮೊಳಗಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಂದರೆ ನೀವು ಎಷ್ಟು ಬದಲಾಗಿದ್ದೀರಾ ಅಂತ. ಈ ಬದಲಾವಣೆ, ಈ ನಾಮಸ್ಮರಣೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಉದ್ದೇಶಗಳ ಜೊತೆ ಕನೆಕ್ಟ್ ಆಗೋ ಮಾಡುತ್ತೆ. ಹಾಗೆ ಅದರ ಜೊತೆ ಒಳ್ಳೆಯ ನಿರ್ಧಾರಗಳು ನಿಮಗೆ ತೆಗೆದುಕೊಳ್ಳಲು ನೀವು ಸಮರ್ಥರಾಗಿಸಿಕೊಳ್ಳುವ ಶಕ್ತಿಯನ್ನು ಕೊಡುತ್ತೆ. ಒಟ್ಟಾರೆಯಾಗಿ ನೀವು ಅವರ ನಾಮಸ್ಮರಣೆ ಮಾಡ್ತಾ ಇಲ್ಲ, ದಿನನಿತ್ಯ ನಿಮ್ಮ ದೇಹದ ಒಂದಿಷ್ಟು ಎನರ್ಜಿಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ, ನರನಾಡಿಗಳನ್ನು ಶುದ್ಧ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ ಅರ್ಥ. ಅಂದರೆ ನಿಮಗೀಗ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿದ್ದಾವೆ ಬಾಡಿಲಿ ಅಂದಾಗ ಏನಾಗುತ್ತೆ ಹೇಳಿ, ಅನೇಕ ರೀತಿಯ ಒಂದಿಷ್ಟು ರೋಗಾಣುಗಳು, ಒಂದಿಷ್ಟು ಒಂದು ವೈರಸ್ಗಳು ನಿಮಗೆ ಬೇಗನೆ ಹಾನಿ ಉಂಟು ಮಾಡ್ತೇವೆ. ಯಾಕಂದರೆ ನಿಮ್ಮಲ್ಲಿ ಅವುಗಳನ್ನು ವಿರೋಧಿಸುವಂಥ ಶಕ್ತಿ ಇಲ್ಲ. ಅದೇ ರೀತಿ ಈ ನಾಮಸ್ಮರಣೆ ನಿಮ್ಮ ಸುತ್ತ ಒಂದಿಷ್ಟು ನೆಗೆಟಿವ್ ಜನರಾಗಿರ್ಬೋದು ಅಂತ ಒಂದು ಮಾಟ ಮಂತ್ರ, ಇಲ್ಲ ನೀವೇನು ಅಂದ್ಕೊಳ್ತೀರ ಆ ಕೆಲಸದಲ್ಲಿ ಅಡೆತಡೆ ತರೋದು, ಇಂಥ ಒಂದಿಷ್ಟು ವ್ಯಕ್ತಿಗಳು, ಶತ್ರುಗಳು ನಿಮ್ಮ ಸುತ್ತುವರೆದಿದ್ದಾರೆ. ಇಂಥವರನ್ನು ನೀವು ಸಂಭಾಳಿಸೋದು ಹೇಗೆ, ಅಂಥ ಶಕ್ತಿ ಬರೋದು ಹೇಗೆ, ಇದೇ ನಾಮಸ್ಮರಣೆಯಿಂದ ಬರ್ತದೆ. ಅಂದರೆ ಇಲ್ಲಿ ನೀವು ಬಿಳಿ ರಕ್ತಗಳನ್ನು ಹೆಚ್ಚಿಸ್ಕೊಂಡಾಗ ಅದಕ್ಕೊಂದಿಷ್ಟು ನೀವೇನು ಕೇರ್ ತಗೊಂಡು ಅದಕ್ಕೊಂದು ಔಷಧಿ ತಗೊಳ್ತಿರೋ, ಒಂದು ಗಿಡಮೂಲಿಕೆಯ ಒಂದು ಆಹಾರವನ್ನು ತಗೊಳ್ತಿರೋ, ಇಲ್ಲ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ತಿರೋ, ಅದರಿಂದ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತವೆ. ಅದರಿಂದ ದೇಹದಲ್ಲಿರುವ ಒಂದಿಷ್ಟು ವೈರಸ್ಗಳನ್ನು ಅದು ಕೊಂದು ಹಾಕಿ ನಿಮಗೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಅದೇ ರೀತಿ ನೀವು ನಾಮಸ್ಮರಣೆ ಮಾಡ್ತಿದ್ದೀರಾ, ಅನವರತ ನೀವು ಏನೇ ಕೆಲಸ ಮಾಡ್ತಾಯಿದ್ರು ನೀವು ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಎನರ್ಜಿಯ ಒಂದು ಕಣಗಳನ್ನು, ಊರ್ಜೆಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ. ಆ ಊರ್ಜೆ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಟಿವ್ ಎನರ್ಜಿಯಾಗಿ ಆಗಿ ಮಾರ್ಪಟ್ಟಿದೆ. ಇದರ ಮೂಲಕ ನೀವು ಒಂದಿಷ್ಟು ನಕಾರಾತ್ಮಕ ಜನರಾಗಿರ್ಬೋದು, ಅಂಥ ವಿಚಾರಗಳಾಗಿರ್ಬೋದು, ಏನೇ ಒಂದಿಷ್ಟು ಕೆಟ್ಟದ್ದು ನಿಮ್ಮ ಸುತ್ತ ಬರೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದನ್ನು ದೂರ ತಳ್ಳುತ್ತೆ. ಅಂಥ ಶಕ್ತಿಯನ್ನು ನೀವೀಗ ಪಡ್ಕೊಳ್ತಾ ಇದ್ದೀರಾ. ಇದೇ ಅದರ ವಿಶೇಷತೆ ಆಗಿರುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇವತ್ತಿನ ಎನರ್ಜಿ ಪ್ರಕಾರ ಅನೇಕ ರೀತಿಯ ಎನರ್ಜಿಗಳು ಕನೆಕ್ಟ್ ಆಗಿತ್ತು. ಅದನ್ನು ನಾನು ಈ ರೀತಿ ಬಿಡಿಸಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ನಿಮ್ಮ ಮನಸ್ಸಿಗೆ ಇದು ರೆಸೊನೇಟ್ ಆದರೆ ನನಗಲ್ಲ, ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಹಾಗಾದರೆ ಈಗ ಎಲ್ಲರೂ ಸೇರಿ ಅವರ ನಾಮಸ್ಮರಣೆಯನ್ನು ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.